ಅಹಂಕಾರ ಮಮಕಾರ ನಾನು ನನ್ನದು ಅನ್ನತಕ್ಕಂಥದ್ದೇ ನಮಗೆ ದುಃಖ ತರತಕ್ಕಂಥದ್ದು. ಇದು ನೀವು ದಿನನಿತ್ಯಲೂ ನೋಡ್ತಾ ಇರ್ತೀವಿ ನಾವು, ಪೇಪರಲ್ಲಿ, ಟಿ ವಿನಲ್ಲಿ ಯಾರ್ಯಾರು ಸಾಯ್ತಾರೆ. ನಮಗೇನು ಅನಿಸುತ್ತೋ ಹೋಲಿ ಬಿಡು ಒಳ್ಳೇದಾಯ್ತು ಅಂತೀವಿ. ಜೈಲತ್ತ ಹೋದು ನಮಗೇನು ಅನ್ನಿಸ್ತಾ, ಅದೇ 470 ಜನ ಪ್ರಾಣ ಬಿಟ್ಟಿರಂತೆ. ಆಕೆ ಸತ್ಲು ಅಂತ 470 ಜನ ಪ್ರಾಣ ಬಿಟ್ಟರಂತೆ. ಯಾಕೆ? ನನ್ನವಳು ನಮ್ಮ ಚೆನ್ನಾಗಿ ನೋಡ್ಕೊಂಡು ಏನೋ ಒಂದು ಅಭಿಮಾನ, ಅದಕ್ಕೋಸ್ಕರ ದುಃಖ ಆಯಿತು. ನಮಗೆ ದುಃಖ ಆಯಿತು. ಅಂದಾಗ ನಾನು ನನ್ನದು ಅನ್ನತಕ್ಕಂಥದ್ದೇ ದುಃಖಕ್ಕೆ ಮೂಲ, ಬೇರೆ ಯಾರೂ ಅಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಮಣ್ಣಿನಲ್ಲಿ ಹೇಳ್ತಿರ್ತೀವಿ, ಶಾಸ್ತ್ರ ಹೇಳುತ್ತೆ ನೀನೇ ಸರಿ ಇಲ್ಲ. ಅದಕ್ಕೆ ವೇದಾಂತಿಗೆ ಜನ ಬರೋದು ಕಮ್ಮಿ. ನನ್ನ ಸರಿ ಇಲ್ಲ ಅಂತಾರೆ. ನಾನು ಮನೆಗೆ ಎಷ್ಟು ಜಾಗೃತಿಯಿಂದ ನನ್ನ ಬಿಟ್ಟರೆ ಮನೆ ಇರೋದೇ ಇಲ್ಲ. ನಾನು ನನ್ನದು ಅಂತ ಸಮಸ್ಯೆ ಅಂತ ಅದನ್ನು ತೆಗೆದುಹಾಕ್ಕೊಳ್ಳೋದು ಹೇಗಪ್ಪ? ಭಾಳ ಸುಲಭ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ವಿ. 2 ಶಬ್ದ ಇದೆ ಶಾಸ್ತ್ರದಲ್ಲಿ, ದರ್ಶನ ವೃತ್ತಿ, ಅದರ್ಶನ ವೃತ್ತಿ ಅಂತ. ದೃಷ್ಟಿ ಜೊತೆಗೆ ವ್ಯವಹಾರ ಮಾಡತಕ್ಕಂಥದ್ದೊಂದು, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಜೊತೆಗೆ ದೃಷ್ಟಿ ಜೊತೆಗೆ ವ್ಯವಹಾರ ಮಾಡತಕ್ಕಂಥದ್ದೊಂದು. ಮತ್ತು ದೃಶ್ಯಗಳಿಲ್ದಿರ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಇಲ್ದಿರ ಇರತಕ್ಕಂಥದ್ದು ಇನ್ನೊಂದು. ಎಚ್ಚರದಲ್ಲಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸಿನ ಜೊತೆಗೆ ಸೇರಿಕೊಂಡು ದೃಶ್ಯ ಜೊತೆ ವ್ಯವಹಾರ ಮಾಡ್ತಿರ್ತೀವಿ. ಅದೇ ರೀತಿ ಕನಸನ್ನು ಮಾಡ್ತೀವಿ. ನಿದ್ದೆ ಅಂದಾಗ ನಿಮ್ಮ ನಿದ್ದೆ ನಿಮ್ಮೆಲ್ಲರದ್ದು ನಿದ್ದೆ ಅಲ್ಲ. ನೀವೊಬ್ಬೊಬ್ಬರು ನೋಡಿಕೊಂಡ್ರೆ ನಿನ್ನ ನಿದ್ದೆಯಲ್ಲಿ ಏನಾದ್ರು ವ್ಯವಹಾರ ಇತ್ತೋ? ಏನು ಹೇಳಿ? ನಿಮ್ಮ ನಿದ್ದೆ ನೋಡ್ಕೊಂಡು ಹೇಳಬೇಕು. ಏನಾದ್ರು ವ್ಯವಹಾರ ಇತ್ತು ಅಲ್ಲಿ. ಹೋಗಲಿ, ನಾನು ಮತ್ತು ಇನ್ನೊಂದು ನಿದ್ದೆ ಅಂತ 2 ಇತ್ತು. ಹೌದಾ? ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇದ್ದೀನಿ ಅನ್ನತಕ್ಕಂಥ ಇಲ್ದಿರ, ಯಾವ ಪ್ರಪಂಚನೂ ಇಲ್ದಿರ ಇತ್ತು. ಇದ್ದೆ ಅಂದರೆ ಮತ್ತೆ ಈ ಅಭಿಮಾನನೇ ಬರುತ್ತೆ. ಎಲ್ಲಣ್ಣ ಇದ್ದೆ, ಮಲ್ಲಣ್ಣ ಇದ್ದೆ, ನಾನು ಸರಸ್ವತಿ ಇದ್ದೆ, ಅದು ಇದು ಅಂತ ಇತ್ತು. ಏನಪ್ಪ ಇತ್ತು? ಪವಿತ್ರ ಅಂತ ಅಸ್ತಿತ್ವ. ಅದೇ ಈಗಲೂ ನೀವು, ಅದು ಆನಂದ. ಸೊ ಅದೇ ನಾನು ಅನ್ನತಕ್ಕ ನಿಶ್ಚಯ ಬಂದರೆ ಆನಂದವಾಗಿ ಜೀವನ ಮಾಡ್ಬೋದು. ಆದರೆ ಅದನ್ನು ಮರೆತು ಬಿಟ್ಟು ಇದೇ ನಾವು ಅಂದ್ಕೊಂಡಿದ್ದೀವಿ. ಮರಚುಚ್ಚು ನೀನು ತಿರುಗಿತಿವೆ, ನೇನೆ ನರುಡನಿ ಮಾಂಸ ಕಾಯ ಮುನೆ ನಂಬಿತಿವೆ, ತರುಣಲ ಪೊಂದು ಕೋರಿತಿವೆ, ಕೋರಿ ಪರಿಪರಿಯೋನುಲ ಪುಟ್ಟಿ ಚಚ್ಚಿತಿವೆ, ಗುರುವೇ ಗತಿಯನ್ನು ಮನಸ್ಸ. ಶರೀರವೇ ನಾನು ಅಂದ್ಕೊಂಡು ಜೀವನ ಮಾಡತಕ್ಕಂಥದ್ದೇ ಸಮಸ್ಯೆ. ಸರಿಯಾಗಿ ನೋಡಿಕೊಂಡ್ರೆ ಶರೀರವನ್ನು ಬಿಡಿಸ್ಕೊಂಡಿರ್ತೀವಿ. ಆ ನಿದ್ದೆ ಅನ್ನತಕ್ಕಂಥದ್ದು ಯಾವ ರೀತಿ ಅನ್ಬೋದು ಆ ರೀತಿ ನೋಡ್ಕೋಬೇಕು. ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೋ, ನಿದ್ದೆನಲ್ಲಿ ಶರೀರ ಬಿದ್ದಿತ್ತು, ಆಮೇಲೆ ಎಚ್ಚೆತ್ಕೊಂಡ್ವಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಅನ್ಬೋದು ಆ ರೀತಿ ನೋಡಿಕೊಂಡ್ರೆ ಅಲ್ಲಿ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅನ್ನೋದಿಲ್ಲ. ಹೌದಾ? ಆದ ಕಾರಣ ಅದೇ ನಿಜ ಸ್ವರೂಪ, ಅದು ಆನಂದ. ಮತ್ತೆ ಆನಂದಕ್ಕೋಸ್ಕರ ಏನು ಮಾಡಬೇಕಾದಿಲ್ಲ, ಆನಂದ ಜೀವನ ಮಾಡುವುದು ಅದು ತಿಳ್ಕೊಂಡ್ರೆ. ಅದನ್ನು ತಿಳ್ಕೋಬೇಕಾದ್ರೆ ಮಾಡತಕ್ಕಂಥ ಸಂಸಾರವನ್ನು, ಮಾಡತಕ್ಕಂಥ ಕೆಲಸಗಳನ್ನು ಯೋಗ ಬುದ್ಧಿಯಿಂದ ಮಾಡಬೇಕು. ಯೋಗ ಬುದ್ಧಿಯಿಂದ ಮಾಡೋದ್ರೆ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇದ್ದೀರ, ಇಷ್ಟ ಅನಿಷ್ಟ ಪರಿಗಳಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಮಾಡಬೇಕು. ಅದನ್ನು ಮಾಡಬೇಕು. ಮತ್ತು ಯಾವ ಕರ್ಮಗಳನ್ನು ಮಾಡಬೇಕಪ್ಪ ಅಂದಾಗ, ಬೆಳಿಗ್ಗೆ ನಾವು 1ನೇ ಶ್ಲೋಕದಿಂದ 39ನೇ ಶ್ಲೋಕದ ತನಕ ಸಾರವನ್ನು ನೋಡಿದ್ವಿ. ಈಗ 40ರಿಂದ 48ನೇ ಶ್ಲೋಕ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಒಂದೇ ಥರ ಇಲ್ಲ ಪ್ರಪಂಚದಲ್ಲಿ. ಒಂದೇ ತಂದೆ ತಾಯಿ ಮಕ್ಕಳು, ಒಬ್ಬರಿಂದ ಇನ್ನೊಬ್ಬರು ಇರಲ್ಲ. ಅಲ್ಲ? ಯಾಕಪ್ಪ ಅಂದರೆ ಅದು ಪೂರ್ವಜನ್ಮದ ಸಂಸ್ಕಾರ. ಇಷ್ಟಕ್ಕೆ ಮುಂಚೆ ನೋಡಿದ್ವಿ, ಜನ್ಮಾಂತ ಕೃತ ಸಂಸ್ಕಾರ ಪ್ರಾಣಿನ ವರ್ತಮಾನ ಜನ್ಮನಿ ಸ್ವಕಾರ್ಯ ವಿಮುಖತ್ವೇನ ಅಭಿವ್ಯಕ್ತ ಸ್ವಭಾವ. ಜನ್ಮಾಂತದಲ್ಲಿ ಏನು ಮಾಡಿದ್ದೋ ಪಾಪ ಪುಣ್ಯ ಧರ್ಮ ಅನ್ನತಕ್ಕಂಥದ್ದು
ಅದರ ಸಂಸ್ಕಾರ ತಗೊಂಡು ಹುಟ್ಟಿದ್ವಿ. ಅದಕ್ಕೆ ಎಲ್ಲರೂ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಥರ ಇರೋ ಸರಿಯೂ ಅಲ್ಲ. ಸೊ ಯಾವ ಕುಟುಂಬದಲ್ಲಿ ಹುಟ್ಟಿದ್ದೀವೋ, ಯಾವ ಒಂದು ಕುಲ ಜಾತಿ ಮತ ಅಂತೀವೋ ಅದರ ಪ್ರಕಾರ ಜೀವನ ಮಾಡತಕ್ಕಂಥ ಶ್ರೇಷ್ಠ ಅಂತಾರೆ. ಶಾಸ್ತ್ರದಲ್ಲಿ ಸಾತ್ವಿಕ ಕರ್ಮಗಳನ್ನು ಚಾತುರ್ಯ ವಿಭಾಗದಿಂದ ತಿಳಿಸಿ ಕೊಟ್ಟಿರುತ್ತದೆ. ಶಮದಮಾದಿಗಳು ಬ್ರಾಹ್ಮಣನಿಗೂ, ಶೌರ್ಯಾದಿಗಳು ಕ್ಷತ್ರಿಯನಿಗೂ, ಕೃಷಿ ಗೋರಕ್ಷಣಾದಿಗಳು ವೈಶ್ಯನಿಗೂ, ಪರಿಚರ್ಯ ಶೂದ್ರನಿಗೂ ಗುಣಕ್ರಮಗಳಿಗೆ ತಕ್ಕಂತೆ ಶಾಸ್ತ್ರಯುಕ್ತವಾಗಿವೆ. ಅಂದರೆ ನಮ್ಮ ಸ್ವಭಾವ ಅನ್ನತಕ್ಕೇನಿದೆಯೋ ಅದ್ರ ಪ್ರಕಾರ ಕರ್ಮಗಳು ಮಾಡಬೇಕು. ಈಗಿನ ಕಾಲಕ್ಕೆ ಗೌರ್ಮೆಂಟ್ನವರು ಸುಮ್ಮನೆ ಸಮಾಜ ಕೆಡಿಸ್ತಿದ್ದಾರೆ ಹೊರತು ಸರಿಯಾಗಿ ವಿವೇಕ ಮಾಡ್ತಿಲ್ಲ. ಏನೋ ಮಾಡಿಬಿಡ್ತೀವಿ ನಾವು ಅಂತಾರೆ, ಆದಷ್ಟು ಸಮಾಜ ಕೆಡಿಸ್ತಲೇ ಇದ್ದಾರೆ. ಅವರು ಗರೀಬಿ ಹಠಾವ್ ಬಂದರು, ಅವ್ರ ಪಾರ್ಟಿಯವರು ಇನ್ನು ಮತ್ತೆ ಬಂದರು BPL ಅಂದರು. ಗರೀಬರನ್ನೆಲ್ಲ ಕಳಿಸ್ಬಿಟ್ಟಿದ್ರೆ ಹಠಾವ್ ಅಂತ, ಮತ್ತೆ ಇವ್ರು ಎಲ್ಲಿ ಬಂದರು, ಈ BPL ಎಲ್ಲಿ ಬಂದರು? ಸರಿ, ಇನ್ನೊಂದೇನೋ ಶುರು ಮಾಡಿದ್ದಾರೆ, ಗರೀಬಿ ಕಲ್ಯಾಣ ಅಂತ. ಈ ರೀತಿ ಹೇಳಿ ಆ ಜನಕ್ಕೆ ಕೆಲಸ ಮಾಡೋದನ್ನು ತಪ್ಪಿಸಿ ಸೋಮಾರಿಗಳು ಮಾಡಿ ಏನೋ ದೇಶ ಉದ್ಧಾರ ಮಾಡ್ತೀವಿ ಅಂತಾರೆ. ನಮ್ಮ ಸ್ವಭಾವ ಏನಿದೆಯೋ ಜನ್ಮಾಂತರಕೃತ ಸ್ವಭಾವ, ಅದ್ರ ಪ್ರಕಾರ ನಾವು ಕರ್ಮ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಹೊರತು ಅದು ಬಿಟ್ಟು ಮತ್ತಿನ್ನೇನೋ ಮಾಡ್ತೀನಿ ಅಂದರೆ ಅದು ಶ್ರೇಯಸ್ಸಲ್ಲ. ಅದಕ್ಕೋಸ್ಕರವಾಗಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ವಿಭಾಗ ಮಾಡಿದ್ರು, ತಪ್ಪೇನಿಲ್ಲ ಅದರಲ್ಲಿ. ಆದರೆ ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪಾಯಿತು, ಅದನ್ನು ಅನುಸರಿಸೋದ್ರಲ್ಲಿ ತಪ್ಪು ಮಾಡಿದ್ರು. ಅದು ನನ್ನ ಅಭಿಪ್ರಾಯದಲ್ಲಿ ಶೂದ್ರನಾಗಿರೋದು ಬೆಸ್ಟು. ಯಾಕೆ? ಬ್ರಾಹ್ಮಣ ಜವಾಬ್ದಾರಿ ಇದೆ, ಸಕಲ ಶಾಸ್ತ್ರ ಅಧ್ಯಯನ ಮಾಡಬೇಕು, ಸಮಾಜಕ್ಕೆ ಮಾರ್ಗದರ್ಶನ ಆಗಬೇಕು. ಬ್ರಾಹ್ಮಣ. ಕ್ಷತ್ರಿಯ ದೇಶ ರಕ್ಷಣೆ ಮಾಡಬೇಕು, ಹೌದಾ? ವೈಶ್ಯ ಸಮಾಜಕ್ಕೆ ಏನು ಬೇಕೋ ಜನಗಳಿಗೆ ಅದನ್ನು ತಂದು ಒದಗಿಸ್ಬೇಕು. ಶೂದ್ರ ಏನಿಲ್ಲ, ಯಾರೋ ಒಬ್ಬರ ಮನೆಗೆ ಹೇಳಿದ ಕೆಲಸ ಮಾಡ್ಕೊಂಡಿದ್ದು ಸಾಕು. ಹಿಂದಿನ ಕಾಲಕ್ಕಾದರೆ ಆ ಹೇಳಿದ ಕೆಲಸ ಮಾಡ್ಕೊಂಡಿರೋರಿಗೆ ಮದುವೆನೂ ಮಾಡೋರು, ಅವ್ರ ಕುಟುಂಬ ಇವರೇ ನೋಡ್ಕೊಳ್ಳೋರು, ಅವ್ರಿಗೇನೇನು ಜವಾಬ್ದಾರಿ ಇರ್ತೀವಿ, ಬೆಸ್ಟ್ ಅದು. ಆದರೆ ನಾವೇನು ಮಾಡ್ತೀವಿ, ಅವ್ರ ಥರ ಇರಬೇಕು ಅಂತ ಹೋಗ್ತೀವಿ. ಶಾಸ್ತ್ರ ಹೇಳುತ್ತೆ ಅದು ಸರಿಯಲ್ಲ. ಇದಕ್ಕೆ ಹಲವಾರು ದೃಷ್ಟಾಂತಗಳು ಸಿಗುತ್ತೆ ನಮಗೆ. ಯಾರು? ಭೀಮಸೇನ್ ಜೋಶಿ, ಹಿಂದೂಸ್ತಾನಿ ಗಾಯಕ. ಅವ್ರ ತಂದೆ ತಾಯಿ ಸಂಗೀತಗಾರನಾದರೆ ಪ್ರಯೋಜನ ಇಲ್ಲ, ದುಡ್ಡು ಬರಲ್ಲ, ಇವನು ಚೆನ್ನಾಗಿ ಓದಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಸ್ಕೂಲಿಗೆ ಕಳಿಸಿದ್ರೆ ಅವ್ರು ಸ್ಕೂಲ್ಗೆ ಹೋಗೋದೇ ಇಲ್ಲ, ಪಕ್ಕದಲ್ಲಿ ಸಂಗೀತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಕೂತಿರ್ತಾರೆ. ಕೊನೆಗೆ ಅದರಲ್ಲೇ ಸಾಕಷ್ಟು ದುಡ್ಡು ಮಾಡೋದು ಪ್ರಖ್ಯಾತಿನಾಯಿತು, ಒಂಥರ ಅದರ ಜನ್ಮ ಸಾರ್ಥಕ ಅನ್ನಿಸ್ಕೊಂಡ್ರು ಅವರು. ಮತ್ತು ಈ ತುಮಕೂರು ಹತ್ರ ಯಾವುದೋ ಒಂದು ದೇವಸ್ಥಾನ ಇದೆ, ಹೆಸರು ಜ್ಞಾಪಕ ಇರ್ತದೆ, ನೀವು ಯಾರು ನೋಡಿರ್ಬೋದು. ಅದರಲ್ಲಿ ಒಬ್ಬ ಶಿಲ್ಪಿ ಇರ್ತಾರೆ ಪೂರ್ವದಲ್ಲಿ. ಆ ತಂದೆ ತಾಯಿ ಏನು ಮಾಡ್ತಾರೆ, ಮಗನಿಗೆ ಶಿಲ್ಪಶಾಸ್ತ್ರ ಕಳಿಸಿದ್ರೆ ದುಡ್ಡು ಬರಲ್ಲ, ಬೇಡ ಶಿಲ್ಪಶಾಸ್ತ್ರ ಕಲಿಸೋದು ಬೇಡ, ಸ್ಕೂಲಿಗೆ ಕಳಿಸಿ ಓದಿಸಿ ಇಂಜಿನಿಯರು ಡಾಕ್ಟ್ರು ಮಾಡೋಣ ಅಂತಿರ್ತಾರೆ. ಕೊನೆಗೆ ಅವ್ನ ಮನೆ ಬಿಟ್ಟು ಹೊರಟೋಗ್ತಾನೆ, ಎಲ್ಲೋ ಅದನ್ನ ಗೊತ್ತಿಲ್ಲ. ಕೊನೆಗೆ ಇವ್ರಿಗೆ ವಯಸ್ಸಾದಮೇಲೆ 55-60 ಆದಮೇಲೆ ಒಂದು ಯಾವುದೋ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವಾಗ ಯಾರೋ ಹುಡುಗ ಬರ್ತಾನೆ, ಬಂದು ಈ ಶಿಲೆ, ಈ ವಿಗ್ರಹ ಸರಿ ಇಲ್ಲ ಅಂತಾನೆ. ಯಾಕೆ? ಸರಿಯಾದಂಥ ಶಿಲೆನಲ್ಲಿ ಮಾಡಿಲ್ಲ ಈ ವಿಗ್ರಹನ ಅಂತಾರೆ. ಯಾರಂತ ನೋಡೋದು ಮಗನೇ. ಯಾವ ಮಗನಿಗೆ ಶಿಲ್ಪಶಾಸ್ತ್ರ ಕಲಿಸೋದು ಬೇಡ ಅಂತ ಪ್ರಯತ್ನ ಮಾಡಿದ್ರು, ಅವನು ದೊಡ್ಡ ಶಿಲ್ಪಿ ಆಗಿದ್ದಾನೆ. ಅಂದರೆ ಆ ಸಂಸ್ಕಾರ ಅಂತಕ್ಕಂಥ ಏನಿರುತ್ತೋ ಅದರ ಪ್ರಕಾರ ಇದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ಈಗಿನ ಕಾಲಕ್ಕೆ ಏನೋ ಮಾಡಬೇಕು ಅಂತೀವಿ ನಾವು, ಇನ್ನೂ ಚಂದ್ರ ದೇವೇಂದ್ರನ ಮಾಡಬೇಕು ಅಂತೀವಿ. ಅವ್ರು ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲೇ ಪ್ರೋತ್ಸಾಹ ಮಾಡಬೇಕು. ಅದೇ ಈಗಿನ ಕಾಲಕ್ಕೆ ನೋಡಿದ್ರೆ ಅವ್ನಿಗೆ ಯಾವುದ್ರಲ್ಲಿ ಆಸಕ್ತಿ, ಕ್ರಿಕೆಟ್ನಲ್ಲಿ ಆಸಕ್ತಿ ಇಲ್ಲ ಅಂದರೆ ಸೆಲ್ಫೋನು, TV ಇಷ್ಟು ಬಿಟ್ಟರೆ ಇನ್ನೇನು ತಲೆಗೆ ಹೋಗಲ್ಲ. ಮತ್ತೆ ಏನು ಮಾಡೋದು, ಏನೇನು ಪ್ರಯತ್ನ ಮಾಡೋಕ್ಕೆ ಎಲ್ಲವನ್ನು ಮಾಡೋಣ, ಕೊನೆಗೆ ಇಷ್ಟೇ ಪ್ರಾರಬ್ಧ ಅಂತ ಯಾರ್ಯಾರು ಯಾವ್ಯಾವ ಸಂಸ್ಕಾರ ಹೊತ್ಕೊಂಡ್ಬಂದಿರೋ ಅದೇ ಕರ್ಮಗಳನ್ನೇ ಮಾಡಬೇಕು ಅನ್ನೋದಕ್ಕೋಸ್ಕರ ವರ್ಣಾಶ್ರಮ ಧರ್ಮ ವಿಭಾಗ ಮಾಡಿ ಸರ್ವವ್ಯಾಪಕನೂ ಸರ್ವ ಪ್ರವೃತ್ತಿ ಕಾರಣನೂ ಆಗಿರೋ ಪರಮೇಶ್ವರನ
ಅರ್ಚನೆ ಎಂಬ ಭಾವದಿಂದ ತಮ್ಮ ತಮ್ಮ ಕರ್ಮಗಳನ್ನು ಮಾಡುವವರಿಗೆ ಸಿದ್ಧಿ ಉಂಟಾಗುತ್ತದೆ. ಸಿದ್ಧಿ ಅಂದರೆ ಜ್ಞಾನಕ್ಕೆ ಅಧಿಕಾರ ಅನ್ನತಕ್ಕಂಥದ್ದು ಬರುತ್ತೆ. ಆದ್ದರಿಂದ ಮುಮುಕ್ಷವಾದವನು ದುಷ್ಫಲಪ್ರದವಾದ ಪರಮಧರ್ಮಕ್ಕೆ ಕೈ ಹಾಕದೆ, ಅಂದರೆ ಮುಮುಕ್ಷು, ಮೋಕ್ಷ ಬೇಕು ಅನ್ನತಕ್ಕಂಥವ್ರು. ಎಲ್ರಿಗೂ ಮೋಕ್ಷ ಬೇಕು, ಯಾರು ಬಂಧನದಲ್ಲಿರಲಿಕ್ಕೆ ಇಷ್ಟಪಡಲ್ಲ. ಆದರೆ ಮೋಕ್ಷ ಪಡಿಬೇಕಾದ್ರೆ ಯಾವ ರೀತಿ ಜೀವನ ಮಾಡಬೇಕು, ಆ ಜೀವನ ಮಾಡಕ್ಕೆ ಒಪ್ಕೋಬೇಕು ಒಂದು. ಮತ್ತು ಏನು ತಿಳ್ಕೊಂಡ್ರೆ ಮೋಕ್ಷ ಸಿಗುತ್ತೋ ಅದನ್ನು ತಿಳ್ಕೋಬೇಕು ಅನ್ನತಕ್ಕಂಥ ಆಸಕ್ತಿ ಇರಬೇಕು. ಅಂಥವ್ರು ಮೋಕ್ಷವೇ ಬೇಕು. ಮೋಕ್ಷವೂ ಬೇಕಲ್ಲ, ಮೋಕ್ಷವೂ ಬೇಕಂದರೆ ಬೇರೆ ಎಲ್ಲನೂ ಬೇಕು, ಮೋಕ್ಷನೂ ಬೇಕು. ಮೋಕ್ಷವೇ ಬೇಕು ಅದೇನರ್ಥ, ಈ ಬೇರೆ ಏನು ಬೇಡ, ಮುಕ್ತರಾದರೆ ಸಾಕು. ಅಂಥವರು ಪರಧರ್ಮಕ್ಕೆ ಕೈ ಹಾಕದೆ ನಮ್ಮ ಸ್ವಭಾವ ಏನಿದೆಯೋ ಜನ್ಮಾಂತರ ಸ್ವಭಾವ ಅದ್ರ ಪ್ರಕಾರನೇ ಜೀವನ ಮಾಡಬೇಕು ಹೊರತು ಬೇರೆಯವ್ರು ನೋಡ್ಬಿಟ್ಟು ನಾನು ಆ ಥರ ಇರ್ತೀನಿ ಅನ್ನತಕ್ಕಂಥ ಸರಿಯಲ್ಲ. ಸ್ವಕರ್ಮಗಳನ್ನು ಬಿಡದೆ ಈ ರೀತಿಯಲ್ಲಿ ಮಾಡಬೇಕು ಅಂತಾರೆ. ಸ್ವಕರ್ಮ ಅನ್ನತಕ್ಕಂಥ ಬಿಡದಿರ ಈಶ್ವರನ ಬುದ್ಧಿಯಿಂದ ಮಾಡಿದ್ರೆ ಅಂತಃಕರಣ ಶುದ್ಧಿ, ಆಮೇಲೆ ನೈಷ್ಕರ್ಮ ಸಿದ್ಧಿ, ಆಮೇಲೆ ಮೋಕ್ಷ ಅನ್ನತಕ್ಕಂಥ ಸಿಗುತ್ತೆ ಅಂತಾರೆ. ಇಲ್ಲಿಗೆ 48ನೇ ಶ್ಲೋಕ ತನಕ ಆಯಿತು. ಈಗ 49ರಿಂದ 55 ಜ್ಞಾನನಿಷ್ಠೆ ಬಗ್ಗೆ ಹೇಳ್ತಾರೆ. ಕರ್ಮದಿಂದ ಆಗುವ ಸಿದ್ಧಿಯು ಚಿತ್ತಶುದ್ಧಿಯು, ಕರ್ಮದಿಂದ ಆಗತಕ್ಕಂಥ ಸಿದ್ಧಿ ಚಿತ್ತಶುದ್ಧಿ. ಮನುಷ್ಯ ಪಡೆಯಬೇಕಾಗಿರ್ತಕ್ಕಂಥ ಈ ಸಿದ್ಧಿಗಳನ್ನು, ಬೇರೆ ಸಿದ್ಧಿಗಳು ಒಂದು ರೀತಿ ಪ್ರಯೋಜನ ಅವು ಬೇರೆ ಸಿದ್ಧಿಗಳು. ಯಾಕೆಂದರೆ ಮುಮುಕ್ಷವಾಗಿರ್ತಕ್ಕಂಥ ಯಾರನ್ನ ಗುರು ಹತ್ರ ಬಂದು ಅವ್ರು ಮತ್ತೆ ಈ ಮಾರ್ಗ ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗ್ತಿದ್ದಾರೆ, ಮತ್ತೆ ಲೋಕಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಅವ್ರು ಮತ್ತೆ ಈ ಮಾರ್ಗ ಕೇಳ್ಕೊಂಬರ್ಲಿಕ್ಕೆ ಇದು ಸಿದ್ಧಿಗಳು ಕೆಲಸ ಮಾಡೋದು ಸ್ವಲ್ಪ ಹೌದಾ. ಆದರೆ ಸಿದ್ಧಿ ಬಂದು ಏನು ಮಾಡ್ತಾನೆ, ಆ ದಾರಿ ಬಿಟ್ಬಿಟ್ಟು ಕೀರ್ತಿ ಪ್ರತಿಷ್ಠೆ ಅದನ್ನು ಹೊರಟ್ಬಿಡ್ತಾನೆ. ಅವನಿಗೂ ಪ್ರಯೋಜನ ಇಲ್ಲ, ಬೇರೆಯವ್ರಿಗೂ ಪ್ರಯೋಜನ ಸಿದ್ಧಿಗಳು. ಆದ ಕಾರಣ ನಿಜವಾದ ಸಿದ್ಧಿ ಪಡೆಯೋದಂದರೆ ಕರ್ಮದಿಂದ ಆಗುವ ಸಿದ್ಧಿಯು ಚಿತ್ತಶುದ್ಧಿಯು, ಅಂತಃಕರಣ ಶುದ್ಧಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವನ್ನು ಬಿಟ್ಟು ಕೇವಲ ಪರಮಾತ್ಮ ಚಿಂತನೆಯಲ್ಲೇ ಇರಬೇಕು. ಸದಾಕಾಲ ಆ ಚಿಂತನೆಯಲ್ಲಿ ಇರಬೇಕು. ಆ ಚಿತ್ತಶುದ್ಧಿಯಿಂದ ನೈಷ್ಕರ್ಮ್ಯ ಪರಮಸಿದ್ಧಿಯು, ನೈಷ್ಕರ್ಮ್ಯ ಅಂದರೆ ನಿಷ್ಕ್ರಿಯ ಆತ್ಮಸ್ವರೂಪ. ನಿಜವಾಗ ನೀವು ಯಾವ ಕರ್ಮನೂ ಮಾಡ್ತಿಲ್ಲ. ಇವಾಗ ಏನು ಮಾಡ್ತಿದ್ರು ಹೇಳಿ, ಏನು ಮಾಡ್ತಿದ್ರು ಇವಾಗ? ಕೂತ್ಕೊಂಡಿದ್ದೀರಾ, ಹೌದಾ? ಕರೆಕ್ಟು. ಶ್ರವಣ ಮಾಡ್ತಿದ್ರು ಇಲ್ಲ? ಕೂತ್ಕೊಂಡು ಶ್ರವಣ ಮಾಡ್ತಿದ್ದೀರಾ, ಕೂತ್ಕೊಂಡು ಶ್ರವಣ ಮಾಡ್ತಿದ್ದೀರಾ, ಹೌದಾ? ಕೂತ್ಕೊಂಡು ಶ್ರವಣ ಮಾಡ್ತಿದ್ದೀನಿ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಾಗ್ತಿದೆ, ಹೌದಲ್ಲ? ಈಗ ಶ್ರವಣ ಮಾಡ್ತಿರ್ಬೇಕಾದ್ರೆ ಸ್ವಾಮಿ ಏನೋ ಒಂದು ಹೇಳಿದ್ರು, ಏನು ಅರ್ಥ ಆಗಲಿಲ್ಲ ನನಗೆ ಅಂದ್ಕೊಳ್ತೀರ, ಹೌದಾ? ಅಂದಾಗ ನಿಮ್ಮನ್ನು ನೀವು ಗಮನಿಸ್ತಾ ಇದ್ದೀರಾ ಇಲ್ಲ? ಅದೇನಾಯಿತು, ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ, ಹೇಳತಕ್ಕಂಥ ಸ್ವಾಮಿನೂ ನೋಡ್ತಾ ಇದ್ದೀರಾ. ಅಂದಾಗ ನೀವು ಕೂತ್ಕೊಂಡು ಶ್ರವಣ ಮಾಡತಕ್ಕಂಥ ನೀವೇ ನೋಡ್ತಿದ್ದೀರ ಹೊರತು ನಿಜವಾಗಿ ಕೂತ್ಕೊಂಡು ಶ್ರವಣ ಮಾಡತಕ್ಕಂಥ ಅಹಂಕಾರ ತನಕ ನಡೆಯೋ ಕೆಲಸ. ಅದಕ್ಕೂ ಮೇಲೆ ಇರತಕ್ಕಂಥ ನೀವು ಏನೂ ಮಾಡ್ತಿಲ್ಲ. ಆದರೆ ಕರ್ಮದಿಂದ ಆಗುತ್ತೆ ಚಿತ್ತಶುದ್ಧಿಯು. ಆ ಚಿತ್ತಶುದ್ಧಿ ನೈಷ್ಕರ್ಮ್ಯ ಎಂಬ ಪರಮಸಿದ್ಧಿಯು ಸನ್ಯಾಸ ಮೂಲಕ ದೊರೆಯಿತು. ಸನ್ಯಾಸ ಮೂಲಕ ಅಂದರೆ ಎರಡಾಯಿತು. ಒಂದು ಕರ್ಮ ಸನ್ಯಾಸ ತಗೊಳ್ಳತಕ್ಕಂಥದ್ದು, ಒಂದು ಸನ್ಯಾಸ ದೀಕ್ಷೆ. ಎರಡನೇದು ಕರ್ತೃತ್ವ ತ್ಯಾಗ, ಫಲತ್ಯಾಗ ಅನ್ನತಕ್ಕಂಥ ಮಾಡಿ ಕರ್ಮ ಮಾಡತಕ್ಕಂಥದ್ರಿಂದ ಅಂತಃಕರಣ ಸಿದ್ಧಿ ಮತ್ತು ಪರಮ ನೈಷ್ಕರ್ಮ ಸಿದ್ಧಿಯನ್ನು ಬರುತ್ತೆ. ಕರ್ಮದ ಸಿದ್ಧಿಯನ್ನು ಪಡೆದುಕೊಂಡವನು ಧೃತಿಯಿಂದ ಮನಸ್ಸನ್ನು ಬಿಗಿಡಿಸಿಕೊಂಡು ಹೊರಗಿನ ವಿಷಯಗಳಿಂದ ಮನಸ್ಸನ್ನು ಹಿಂದೆ ಕೆಳೆದುಕೊಂಡು, ಅಂದರೆ ಕರ್ಮದ ಸಿದ್ಧಿಯನ್ನು ಪಡೆದುಕೊಂಡ್ರೆ ಯೋಗ ಬುದ್ಧಿಯಿಂದ ಕರ್ಮಗಳನ್ನು ಮಾಡಿ ಜ್ಞಾನನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಅನ್ನತಕ್ಕನ್ನು ಪಡ್ಕೊಂಡನು ಮನಸ್ಸನ್ನು ಹಿಂದೆ ಕೆಳೆದುಕೊಂಡು, ಆಮೇಲೆ ಮನಸ್ಸನ್ನು ರಾಗದ್ವೇಷಗಳಂತ ಬರುತ್ತೆ, ಮನಸ್ಸಿಗೆ ಏನೇನೋ ಆಸೆಗಳು ಬರುತ್ತೆ. ಆದರೆ ವಿವೇಕದಿಂದ ಹಿಂದಕ್ಕೆ ತಗೋಬೇಕು ಮನಸ್ಸನ್ನು. ಸ್ವಲ್ಪ ಚಿಕ್ಕ
ಅದು ಈಗಿನ ಕಾಲಕ್ಕೆ ಏನು ಜನನೋ ಏನು ಒಂದು ಅರ್ಥ ಆಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಜವಳಿ ಅಂಗಡಿ ಇರುತ್ತೆ ಮನೆಗೆ, ಅರ್ಥ ಐತೆ? ಒಬ್ಬೊಬ್ಬರಿಗೆ ಒಂದೊಂದು ಜವಳಿ ಅಂಗಡಿ, ಒಂದು ಕಬೋರ್ಡ್ ತುಂಬ ಸೀರೆಗಳು, ಒಂದು ಕಬೋರ್ಡ್ ತುಂಬ ಪ್ಯಾಂಟು ಸ್ಲ್ಯಾಗು, ಎಷ್ಟು ಬೇಕು ಹಾಕ್ಕೊಳ್ಳೋಕ್ಕೆ. ಹಾಂ, ಮತ್ತು ಒಂದೊಂದು ಮನೆಯಲ್ಲಿ ಒಂದು ಚಪ್ಪಲಿ ಅಂಗಡಿ. ಹಾಂ, ಅದು ಎಷ್ಟೊಂದು ಚಪ್ಪಲಿಗಳಿದೆ, ಏನನ್ನ ವಿವೇಕ ಇದೆಯಾ, ಎಷ್ಟು ಬೇಕು ಏನು. ಹಾಂ, ಈ ಥರ ಏನು ವಿವೇಕ ಇದ್ದೀರಾ, ಸುಮ್ಮನೆ ಆಸೆ ಬೆಳೆಸ್ಕೊಂಡು ಹೋಗ್ತಿರೋದು. ಮತ್ತು ಅದು ಬೇಕು ಇದು ಬೇಕು, ಹಾಗಾಗಬೇಕು ಹೀಗಾಗಬೇಕು ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ತಲೆನಲ್ಲಿ ತುಂಬಿಕೊಂಡಿರ್ತಾರೆ. ಇನ್ನು ದೇವ್ರಿಗೆ ಎಲ್ಲಿ ಜಾಗ ಇದೆ? ದೇವರಲ್ಲಿ ಬರಬೇಕು ಅನ್ನೋ ಜಾಗ ಎಲ್ಲಿದೆ? ಆದ ಕಾರಣ ಇಲ್ಲಿನ ತನಕ ಏನಿಲ್ಲ ಸಾಕು, ಇನ್ನು ಆಸೆ ಬೆಳೆಸ್ಕೊಳ್ಳೋದು ಬೇಡ. ಇನ್ನು ಆಸೆ ಬೆಳೆಸ್ಕೊಳ್ಳೋದು ಬೇಡ. ಹಿರಿಯ ಸ್ವಾಮಿಗಳು ಹೇಳ್ತಾರೆ, ಇವ್ರ ಮಾತು ಕೇಳು, ನಮ್ಮ ಪಕ್ಕದ ಮನೆಯವರು ಅದೇನು ಮಾಡಿ ಕಟ್ಬಿಟ್ಟಿದ್ದಾರೆ. ಹಾಂ, ನಾವು ಭಾಳ ಚಿಕ್ಕ ಕೆಲಸಕ್ಕೆ ಬಾದೂರಾಗಿ ಕಾಣ್ತೀವಿ. ಇವಾಗ ಏನು ಮಾಡಬೇಕು, ಅವ್ರು ಮಾಡಿಗಿನ್ನ ಇನ್ನು ಮ್ಯಾಲೆ ಕಟ್ಟಬೇಕು. ಯಾವುದೋ ಒಂದು ಊರಲ್ಲಿ ಅವ್ರು ಹೇಳ್ತಿದ್ರು, ಸ್ವಾಮೀಜಿ ಗಂಡ ಹೆಂಡತಿ ಇಬ್ಬರು ಹೇಳಿದ್ರು, ನಮ್ಗೆ ಯಾವ ಯೋಚನೆ ಇಲ್ಲ, ನಾವು ದೇವ್ರಿಗೆ ನಮಸ್ಕಾರ ಹಾಕ್ಬೇಕಾದ್ರೆ ಗುರು ಸೇವೆ ಶ್ರವಣ ಇಷ್ಟು ಬಿಟ್ಟರೆ ಇನ್ನೇನು ಕೇಳೋಲ್ಲ ಅಂತಿದ್ರು. ನೋಡಿದ್ರೆ 3 ತಿಂಗಳ ಓಡಾಡ್ಕೊಂಡು ಮತ್ತೆ ಹೋಗೋಷ್ಟೊತ್ತಿಗೆ ಆಗಲೇ ಮಾಡಿ ಶುರುವಾಗಿದೆ. ಸಾಲ ಮಾಡಿ ಕಟ್ಟಿ ಏನು ಪ್ರಯೋಜನ? ಇವ್ರನ್ನ ನೋಡಿ, ಅದು ಇನ್ನೊಂದು ಏನಾಯ್ತಂದ್ರೆ, ಅವ್ರ ಮನೆ ಕಟ್ಟಿದ್ರೆ ಹಬ್ಬ, ಈ ಮಂಡಲದಲ್ಲಿ ನಿಮ್ಮ ಮನೆನೇ ಬೆಸ್ಟ್ ಮನೆ ಅಂತ ಗೊತ್ತು. ಆ ಮಂಡಲದಲ್ಲಿ ಆ ಥರ ಯಾರು ಮನೆ ಕಟ್ಟಿರ್ಲಿಲ್ಲಂತೆ. ಯಾವಾಗ ನಮ್ಮದೇ ಬೆಸ್ಟ್ ಅಂತ ಇವ್ರು ಇನ್ನೂ ಅಹಂಕಾರ. ಅದು ನೋಡಿ ಇವ್ರು ಕಟ್ಟಿದ್ದು ನೋಡಿ ಮುಂದ್ಗಡೆ ಮನೆಗೆ ಇನ್ನೊಂದು ಸ್ವಲ್ಪ ಮೇಲೆ ಕಟ್ಟಿದ್ರು. ಇವಾಗ ಇವ್ರಿಗೆ ಹೋಯ್ತು. ಒಬ್ಬರು ನೋಡೊಬ್ರು ಲೋಕಾನುಗತಿಕೋ ಲೋಕಃ, ಒಬ್ಬರು ಅವ್ರು ಎಲ್ಲಿ ಓಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವರಿಂದ ನಾವು ಓಡ್ತಾ ಇದ್ದೀವಿ, ನಮಗೂ ಗೊತ್ತಿಲ್ಲ ಎಲ್ಲಿ ಓಡ್ತಾ ಇದ್ದೀವಿ ಅಂತ. ಹಾಂ, ಬಾಡಿಗೆ ಮನೆಗಿದ್ವಿ, ಸ್ವಂತ ಮನೆ ಮಾಡ್ಕೊಂಡ್ವಿ, ಸ್ವಂತ ಮನೆ ಮಾಡ್ಕೊಂಡು ಮತ್ತೆ ಮನೆಗೆ ಕಮ್ಮಿ ಬಿಟ್ಟಿದ್ದೀವಿ. ಯಾತಕ್ಕೆ? ಈ ಮನೆ ಕಟ್ಟಿ ತೃಪ್ತಿ ಆಗಿಲ್ಲ, ಇನ್ನೂ ಕಟ್ಟಬೇಕು ಮೇಲೆ ಅಂತ. ಮತ್ತು ಯಾವತ್ತು ತೃಪ್ತಿ ಆಗುತ್ತೆ? ಯಾವತ್ತೂ ತೃಪ್ತಿ ಆಗಲ್ಲ ಮನಸ್ಸು. ಅದಕ್ಕೋಸ್ಕರ ಏನು ಮಾಡಬೇಕು? ಇವಾಗ ಏನಿದೆಯೋ ನಮ್ಮ ಪ್ರಾರಂಭ ಪ್ರಕಾರ ಪರಮಾತ್ಮ ಕೊಟ್ಟಿಯೇ ಸಾಕು. ಸಾಕು ಅನ್ನೋನು ಹೇಳಿ, ಹಾಂ, ಬೇಕು ಅನ್ನೋನು ಆದರೂ ಬೇಕು ಅಂತ ಹೇಳ್ತೀವಿ ನಾವು. ವಿವೇಕ ಮಾಡಿ ಮನಸ್ಸನ್ನು ಹಿಂದೆ ಕಳ್ಕೊಂಡು ಮನಸ್ಸನ್ನು ಹಿಂದೆ ಕೆಳೆದುಕೊಂಡು ರಾಗದ್ವೇಷಗಳಿಲ್ಲದವನಾಗಿ ಆಹಾರ ವಿಹಾರಾದಿಗಳಿಂದ ಯುಕ್ತನಾಗಿ, ಆಹಾರ ವಿಹಾರ ಪ್ರತಿಯೊಂದರಲ್ಲೂ ನಿಯಮ ಇರಬೇಕು. ಮಿಲ್ಟ್ರಿ ನಿಯಮ ಅಲ್ಲ, ಬೇರೆ ಯಾರು ಹೇಳ್ತಾರೆ ಅದಕ್ಕೋಸ್ಕರ ಅಲ್ಲ, ನಾವು ಯೋಚನೆ ಮಾಡಬೇಕು. ಈಗ ಆಹಾರ, ಅದರಲ್ಲಿ ಯಾರು ಶುಗರ್ ಪೇಷಂಟ್ಸ್ ಇದ್ದೀರೋ ಭಾಳ ಜಾಗ್ರತೆಯಾಗಿರಿ. ಏನಾಗುತ್ತೆ ಬಿಡು ಮಹಾ ಅಂತ ಗಂಡನ ಕಾಣ್ದಿರ ತಿನ್ಬಿಡ್ತಾನೆ, ಮತ್ತು ಹೆಂಡತಿ ಶುಗರ್ ಇದ್ದರೆ ಯಜಮಾನ ಕಾಣ್ದಿರ ತಿನ್ಬಿಡ್ತಾನೆ. ನೀನು ಕಾಣ್ದಿರ ತಿನ್ನು. ಒಟ್ಟಿನಲ್ಲಿ ಆಹಾರ ಒಳಗಡೆ ಹೋಗೋ ತನಕ ನಮ್ಮ ಕಂಟ್ರೋಲು, ಒಳಗಡೆ ಹೋದ್ಮೇಲೆ ಅದ್ರ ಕಂಟ್ರೋಲು. ಆದ ಕಾರಣ ಆಹಾರ ವಿಚಾರದಲ್ಲೂ ಭಾಳ ಜಾಗೃತಿಯಾಗಿರಬೇಕು. ಆಹಾರ ವಿಹಾರದಲ್ಲಿ ಭಾಳ ಜಾಗೃತಿಯಾಗಿರಬೇಕು. ಯುಕ್ತನಾಗಿ ಏಕಾಂತದಲ್ಲಿ ಯಾವಾಗಲೂ ಧ್ಯಾನ ಯೋಗಪರನಾಗಿದ್ದುಕೊಂಡು ಏಕಾಂತದಲ್ಲಿರಬೇಕು. ಅಯ್ಯ ಸ್ವಾಮೀಜಿ, ನಿಮ್ಗಾದ್ರೆ ಏಕಾಂತದಲ್ಲಿ ಸರಿ ಹೋಗುತ್ತೆ, ಹೌದಾ? ಯಾಕೆ? ಇಲ್ಲಿ ಪ್ರವಚನ ಮುಗಿದ್ಮೇಲೆ ಇಲ್ಲೊಂದು ರೂಮ್ ಇದೆ, ಆ ರೂಮಲ್ಲೋಗಿ ಮಲಗ್ತೀರ. ಸೊ ಇಲ್ಲಿಂದ ಹೋದ್ರೆ ಮತ್ತೆ ಅಲ್ಲೆಲ್ಲ ಒಂದು ರೂಮ್ ಇದೆ, ಅಲ್ಲೋಗಿ ಮಲಗ್ತೀರ. ನಿಮ್ಗಾದ್ರೆ ಏಕಾಂತ ಸರಿ ಹೋಗುತ್ತೆ. ನಮಗೆ ಮನೆಗೆ ಹೋದ ತಕ್ಷಣ ಬರ್ತಾರೆ ಮೊಮ್ಮಕ್ಕಳು ಮಕ್ಕಳು, ಹೌದಾ? ನಾವೆಲ್ಲಿ ಏಕಾಂತ ಇರೋಕ್ಕಾಗುತ್ತೆ? ಅಂದರೆ ಇದು ಸಂಸಾರದಲ್ಲೇ ಅದನ್ನು ಹೃದಯಕ್ಕೆ ತಗೋಬೇಡ, ಹೊರಗಡೆಗೆ ಇಟ್ಟಿರು. ಜನಕ್ಕೆ ಅನ್ನಿಸ್ಬೇಕು, ಬಾ ಎಷ್ಟು ಜವಾಬ್ದಾರಿ ತಗೊಳ್ತಾರೋ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ಅಂತ ಅನ್ನಿಸ್ಬೇಕು. ಆದರೆ ಹೊರಗಡೆ ಹೊರಗೆ ಲೋಕಾಸಕ್ತಿ
ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಜನ, ಒಳಗುದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದ ತಾತ್ಸಾರ, ಹೊರಯೋಗ ಮಾರ್ಗವಿದು ಮುಕ್ತು ತಿಮ್ಮ, ಎಲ್ಲೂ ಅಂಟ್ಕೋಬಾರ್ದು. ಹೃದಯಕ್ಕೆ ತಗೊಳ್ಳೇಬಾರ್ದು, ಅದನ್ನು ಮೇಲ್ಮೇಲಕ್ಕೆ ಹೊರಗಡೆಗೆ ಮಾಡ್ತಿರ್ಬೇಕು. ಸೊ ಆ ರೀತಿ ಆದಾಗ ಮನಸ್ಸಿನಲ್ಲಿ ಏಕಾಂತ ಬರುತ್ತೆ, ಆಗ ಪರಮಾತ್ಮ ಚಿಂತೆ ನಡೀಲಿಕ್ಕೆ ಅನುಕೂಲವಾಗುತ್ತೆ. ಆ ರೀತಿ ಧ್ಯಾನಯೋಗಪರನಾಗಿದ್ದುಕೊಂಡು ಅಹಂಕಾರವಿಲ್ಲದವನಾಗಿ ನಾನು ನನ್ನದು ಅನ್ನತಕ್ಕಂಥ ಬಿಟ್ಟು ಹೋಗಿರಬೇಕು. ಹೇಗೆ ಸಾಧ್ಯ ಅಂದರೆ, ಬರೋವಾಗ ಏನು ತಂದಿದ್ವಿ? ಅದು ನಾನು ನಿಮ್ಮನ್ನು ಕೇಳ್ತೀನಿ, ನಾನೇನು ತಂದಿಲ್ಲ ಬರೋವಾಗ. ನೀವು ಏನೇನು ತಂದಿದ್ರೆ ಹೇಳಿ. ಏನಿಲ್ಲ. ಹೋಗೋವಾಗ ಏನೇನು ತೊಗೊಂಡೋಗ್ತೀವಿ? ಏನಿಲ್ಲ. ಮತ್ತು ಏನೇನು ಮಾಡ್ಕೊಂಡಿದ್ದೀವೋ ನಂದು ಅಂತ, ಅದೆಲ್ಲ ಈ ಪರಮಾತ್ಮ ಉದ್ಯಾನವನ, ಈ ಪ್ರಪಂಚ, ಈ ಪ್ರಪಂಚದಿಂದ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಹೌದಲ್ಲ? ಉಪಯೋಗಿಸೋಣ. ವಿಷಯಗಳನ್ನು ಉಪಯೋಗಿಸ್ತೀರ ಜೀವನ ಮಾಡೋಕ್ಕಾಗಲ್ಲ, ಉಪಯೋಗಿಸೋಣ. ಆದರೆ ಸ್ವಲ್ಪ ದಿವಸ ಉಪಯೋಗಿಸಿದ್ರೆ, ಸ್ವಲ್ಪ ಕಾಲ ಉಪಯೋಗಿಸಿದ್ರೆ ನಂದು ಅಭಿಮಾನ ಬರುತ್ತೆ. ಹೌದಾ? ಈಗ ಭಾಳಷ್ಟು ಓಡಾಡ್ತಾ ಇರ್ತೀನಿ ನಾನು, ಭಾಳಷ್ಟು ಊರಲ್ಲಿ, ಭಾಳಷ್ಟು ಮನೆಗಳಲ್ಲಿ ಇರ್ತೀನಿ. ಅದು ಒಂದು ರೂಮು ಸ್ವಾಮೀಜಿಗೆ ಅಂತ ಇಟ್ಬಿಟ್ಟಿರ್ತಾರೆ. ಹೋದಾಗೆಲ್ಲ ಅದೇ ರೂಮಲ್ಲಿರೋದು. ಅದಕ್ಕೆ ಯಾವ ರೀತಿ ಹೆಸರು ಬಂದಿದೆ? ಸ್ವಾಮೀಜಿ ರೂಮ್ ಅಂತಾರೆ. ಸ್ವಾಮೀಜಿ ರೂಮ್ ಅಂತೀರ, ನೀವೆಲ್ಲ ಖಾಲಿ ಮಾಡಿ ಅದು ನನಗೆ ಬಿಟ್ಬಿಡಿ ಅನ್ನೋದು ಸಾಧ್ಯ. ನಾವು ಅದ್ರಲ್ಲಿ ಬಿಟ್ಕೊಟ್ರು, ಅವಾಗಲೂ ನಂದಾಗುತ್ತೋ ಅದು. ಅದಕ್ಕೆ ನಾನು ಉಪಯೋಗಿಸೋಣ. ನಂದು ಅಂತ ಅಭಿಮಾನ ಇದ್ದೀರ, ಉಪಯೋಗಿಸೋಣ. ಇದನ್ನು ಇಟ್ಕೊಂಡಿದ್ದೀವಿ, ಹೌದಾ? ಉಪಯೋಗಿಸೋಣ. ಬಟ್ ಯಾವಾಗ ಬಿದ್ದೋ, ಯಾವಾಗ ಹೊರಟೋಗುತ್ತೋ, ಏನು ಮಾತು ಕೊಡ್ತೀವೋ, ಏನು ರಾಮಾಯಣ, ಹೌದಲ್ಲ? ಅಂದಾಗ ನನ್ನದು ಅಂತಕ್ಕ ಅಭಿಮಾನ ಸರಿಯಲ್ಲ. ಅಹಂಕಾರ ಮೋಹಕಾರಿದ ಬ್ರಹ್ಮಸ್ವರೂಪವನ್ನೇ ಪಡೆಯುವುದಕ್ಕೆ ಅರ್ಹನಾಗುತ್ತಾನೆ. ಈ ರೀತಿ ಇದ್ದರೆ ಬ್ರಹ್ಮಸ್ವರೂಪವನ್ನು ಪಡೆಯಲಿಕ್ಕೆ, ಅಂದರೆ ಬ್ರಹ್ಮಸ್ವರೂಪ ಅಂದರೆ ಎಲ್ಲೋ ಇದೆ ಅಂತಲ್ಲ. ಸಾಮಾನ್ಯ ನಾವು ದೇವರು ಅನ್ಬೇಕಾದ್ರೆ ಆ ದೇವರಿಗೆ ಗೊತ್ತು ಅಂತೆಲ್ಲ ಆಕಾಶ ನೋಡ್ತೀವಿ, ಹೌದಾ? ಅದರ ಅಭಿಪ್ರಾಯ ಅಂದರೆ ದೇವರಂದರೆ ಉನ್ನತವಾದ್ದು, ಮಹತ್ತರವಾದ್ದು ಅನ್ನಕ್ಕೆ ಆಕಾಶ ನೋಡ್ತೀವಿ ಅಷ್ಟೇ ಹೊರತು ದೇವರು ಆಕಾಶದಲ್ಲಿಲ್ಲ. ಮೊಟ್ಟ ಮೊದಲು ನಿಮ್ಮಲ್ಲೇ ನೋಡ್ಕೋಬೇಕು. ನಿಮ್ಮಲ್ಲೇ ನೋಡಿಕೊಂಡ್ರೆ ಆಮೇಲೆ ಎಲ್ಲ ಕಡೆನೂ ಇದೆ. ಉಪಲಬ್ಧಿ ಸ್ಥಾನತ್ವ ಶರೀರತ್ವಪಿಕೌಂತೆಯ, ಶರೀರದಲ್ಲೇ ಇದಾನೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಉಪಲಬ್ಧಿ ಸ್ಥಾನತ್ವ, ಪರಮಾತ್ಮ ತಿಳ್ಕೋಬೇಕು, ನಮ್ಮಲ್ಲೇ ತಿಳ್ಕೋಬೇಕು. ಆ ರೀತಿ ಬ್ರಹ್ಮಪ್ರಾಪ್ತಿಯನ್ನು ಪಡೆದುಕೊಂಡವನಿಗೆ ಮನಸ್ಸು ಪ್ರಸನ್ನವಾಗುವುದು. ನಾವು ಆನಂದವಾಗಿರಬೇಕಾದ್ರೆ, ಪ್ರಶಾಂತವಾಗಿರಬೇಕಾದ್ರೆ ಆ ಬ್ರಹ್ಮ ಅನ್ನತಕ್ಕಂಥ ಪ್ರಾಪ್ತಿ ಮಾಡ್ಕೋಬೇಕು. ಬ್ರಹ್ಮ ಅಂದರೆ ನೀವು ಹೇಳಿದ ನಿದ್ದೆ, ಅದು ತಗೊಳ್ಳಿ. ಅಲ್ಲಿ ಯಾವ ರೀತಿ ಆನಂದಕ್ಕೆ ಏನಿದೆ ಹೇಳಿ ಅಲ್ಲಿ? ನಿಮ್ಗೆ ಯಾವ ಥರ ಬೇಸರ ಬಂದಿದೆ ನಿದ್ದೆ ಬಗ್ಗೆ? 3 ದಿವಸ ಇಡ್ಲಿ ಸಾಂಬಾರು ಮಾಡಿಬಿಟ್ರೆ ಮನೆಯಲ್ಲಿ ಕುರುಕ್ಷೇತ್ರ ಆಗಿಬಿಡುತ್ತೆ, ಹೌದಲ್ಲ? ದಿವಸ ನಿದ್ದೆ ಮಾಡ್ತೀವಿ, ಯಾವ ಥರ ಬೇಸರ ಬಂದಿದೆ? ಯಾಕೆ? ಅದು ನಿದ್ದೆ ಅಲ್ಲ, ನಮ್ಮ ನಿಜ ಸ್ವರೂಪ ಆನಂದ. ಅದು ಈಗಲೂ ಹಾಗೆ ಇದ್ದೀವಿ. ಹಾಗೆ ಇದ್ದು ಸಂಸಾರಿ ದುಃಖಿ ಅಂತ ನಟನೆ ಮಾಡ್ತಿದ್ದೀವಿ. ಪಾತ್ರ, ನಾವು ಮಾಡತಕ್ಕಂಥ ಪಾತ್ರದ ಕಷ್ಟ ಸುಖ ಪಾತ್ರಧಾರಿಗಿರುತ್ತೋ. ಅರ್ಥ ಆಗೈತ್ಯಾ? ಯಾರೋ ಡ್ರಾಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ, ಭಿಕ್ಷುಕನಾಗಿ ಪಾತ್ರ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಡೀತು, ಫ್ಯಾನ್ಸಿ ಡ್ರೆಸ್ ಮಾಡಿದ್ರು. ಆ ಊರಿಗೆ ದೊಡ್ಡ ಸಾಹುಕಾರ ಭಿಕ್ಷುಕನಾಗಿ ಪಾತ್ರ ಮಾಡಿದ್ರು. ಅವನ ಹೆಸರು ಹೇಳಿದ್ರು. ಅವನೇನು ಮಾಡಿದ, ಸ್ಟೇಜಲ್ಲಿ ಒಳಗಡೆಯಿಂದ ಬರಲಿಲ್ಲ, ಸಭೆಯಲ್ಲೇ ಭಿಕ್ಷೆ ಬಿಟ್ಕೊಂಡು ಬರ್ತಿದ್ದ. ಅವನ ಹೆಸರು ಹೇಳಿದಾಗ ಸ್ಟೇಜ್ ಮೇಲೆ ಬಂದ. ಹೌದಾ? ಅಬ್ಬಾ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅಂದ್ಬಿಟ್ಟು ಎಲ್ಲರೂ 10 ಪೈಸಾ 25 ಪೈಸಾ, ಈಗಿನ ಕಾಲಕ್ಕಲ್ಲ, ಈಗ ಅಂದರೆ 5 ರೂಪಾಯಿ ಹಾಕಬೇಕು, ಹಾಕಿದ್ರು. ಆದರೆ ಅವನಿಗೆ ಅಯ್ಯೋ ನನಗಿರೆಲ್ಲ 10 ಪೈಸಾ 25 ಪೈಸಾ ಭಿಕ್ಷೆ ಹಾಕ್ತಾರೆ, ನಾನು ಊರಿಗೆ ದೊಡ್ಡ ಸಾಹುಕಾರ ಅನ್ನೋ ದುಃಖ ಇರುತ್ತೋ? ಇಲ್ಲ. ಯಾಕೆ?
ನಾನು ಹೊರಗಿನ ಪ್ರಪಂಚಕ್ಕೆ ಭಿಕ್ಷುಕನಾಗಿ ಕಂಡ್ರು ನಾನು ಸಹಕಾರಿ ಅನ್ನೋದಿದೆ. ಅದೇ ರೀತಿ ನಾವು ಆನಂದ ಸ್ವರೂಪಿಗಳಾಗಿದ್ದುಕೊಂಡು ಎಚ್ಚರದಲ್ಲಿ ಸಂಸಾರಿ ದುಃಖಿ ಅಂತ ನಟನೆ ಮಾಡ್ತಾ ಇದ್ದೀನಿ. ಈ ಸಂಸಾರದಲ್ಲಿ ಎಷ್ಟೇ ದುಃಖ ಬಂದರೂ ನಾನು ಆನಂದವೇ ಅನ್ನೋ ಜ್ಞಾಪಕ ಇದ್ದರೆ ಆನಂದ ಜೀವನ ನಡೆಯುತ್ತೆ. ಹೌದಾ? ಪ್ರಸನ್ನವಾಗುವುದು, ಶೋಕವು ಕಾಮವು ತೊಲಗುವು. ಶೋಕ ಏನು? ನನ್ನದು ಅನ್ನೋದಕ್ಕೆ ಏನಾಗ್ಬಿಡುತ್ತೋ, ನನ್ನವರು ಅನ್ನೋರಿಗೆ ಏನಾಗ್ಬಿಡುತ್ತೋ. ಹೌದಾ? ಬೆಳಿಗ್ಗೆ ಎದ್ದಾರಿಂದ ರಾತ್ರಿ ಮಲಗೋ ತನಕ ಇದೇ ಯೋಚನೆ. ನಂದು ಅನ್ನೋದು ಏನಾಗುತ್ತೋ, ಭದ್ರವಾಗಿರಬೇಕು, ಏನಾಗ್ಬಿಡುತ್ತೋ ಏನೋ, ನನ್ನವರು ಅನ್ನೋರು ಏನಾಗ್ಬಿಡ್ತಾರೋ. ಇದು ಶೋಕ, ನನ್ನದು ಅನ್ನೋದು ಮೋಹ. ಈ ಶೋಕ ಮೋಹಗಳಲ್ಲೇ ಜೀವನ ಮಾಡ್ತೀವಿ. ಆದರೆ ಯೋಗ ಬುದ್ಧಿಯಿಂದ ಜೀವನ ಮಾಡಿಕೊಂಡು ಈ ಥರ ಶ್ರವಣ ಮಾಡಿ ನಮ್ಮ ನಿಜ ಸ್ವರೂಪ ನಾನು ಅಂತಕ್ಕಂಥ ಅನಿಸಿಕೆ ಇದ್ದರೆ, ನಾನು ಇದ್ದೀನಿ ಅಂತಕ್ಕಂಥ ಅನಿಸಿಕೆ ಇಲ್ದಿರ ನಾವು ಯಾವ ರೀತಿ ನಿದ್ದೆಯಲ್ಲಿ ಆನಂದವಾಗಿರ್ತೀವೋ ಅದೇ ರೀತಿ ಈಗಲೂ ಇದ್ದೀವಿ ಅನ್ನತಕ್ಕಂಥ ಅರ್ಥ ಮಾಡ್ಕೊಂಡವ್ರಿಗೆ ಯಾವ ಶೋಕ ಮೋಹ ಅನ್ನತಕ್ಕಂಥ ಇರೋಲ್ಲ. ಎಲ್ಲರೂ ಬಿದ್ದೋಗ್ಬಿಡುತ್ತೆ. ಸರ್ವಭೂತಗಳಲ್ಲಿಯೂ ಸಮಬುದ್ಧಿ ಉಂಟಾಗಿ ಅಂಥವ್ರಿಗೆ ಎಲ್ಲರೂ ಸಮ. ಮಗಳನ್ನ ನೋಡೋದು ಒಂದೇ, ಸೊಸೆ ನೋಡೋದು ಒಂದೇ. ಅದು ಯಾಕೂ ಗೊತ್ತಿಲ್ಲ. ವ್ಯವಹಾರಿಕರೆಲ್ಲಾದ್ರೂ ಸ್ವಲ್ಪ ಒಳ್ಳೆ ಭಾವನೆ ಇಟ್ಕೋಬೇಕು. ಅದು ಯಾವುದೋ ಒಂದು ಕಡೆ ಒಂದು ಹೋದರೆ ಒಂದು ಅಕಾಮಿಡೇಷನ್ ಇದೆ, ಅಲ್ಲಿರ್ತೀನಿ. ಎದುರು ಮನೆಗೆ ಆ ಮಾಡಿ ಮೇಲೆ ಗಂಡ ಹೆಂಡತಿ ಇದ್ದಾರೆ. ಸರಿ, ಮಗಳು ಬರ್ತಾಳೆ ಅಂದ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇಬ್ಬರು ಎದ್ದು ಮನೆಯೆಲ್ಲ ಶುಭ್ರ ಮಾಡಿ ಸ್ನಾನಗಳು ಮಾಡಿ ಎಷ್ಟು ಉತ್ಸಾಹವಾಗಿರ್ತಾರೋ. ಮತ್ತು ಮಗಳು ಬಂದು ವೆಹಿಕಲ್ ನಿಲ್ಲಿಸಿದ್ರೆ ದಡ ಹಿಡಿದು ಬಂದು ಲಗೇಜ್ ಎಲ್ಲ ತೊಗೊಂಡೋಗಿ ಎಷ್ಟು ಸಂಭ್ರಮ. ಅದೇ ಮಗ ಸೊಸೆ ಬರ್ತಾರೆ ಅಂದರೆ ಇಬ್ಬರು ಮಲಗಿಬಿಟ್ಟಿರ್ತಾರೆ. ಆ ಸೊಸೆ ಬಂದಮೇಲೆ ಆಕೆ ಕಸ ಬಿಡ್ಬೇಕು, ಆಕೆ ಟಿಫನ್ ಮಾಡಬೇಕು. ಮತ್ತು ಕಾರು ಬಂದರೆ ದಡದಲ್ಲಿ ಇಳಿದು ಬರಲ್ಲ, ಇವರೇ ಹುಟ್ಕೊಂಡು ಹೋಗ್ಬೇಕು ಎಲ್ಲರೂ. ಮತ್ತು ಕಳಿಸ್ಕೊಡ್ಬೇಕಾದ್ರೆ ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಹೊತ್ಕೊಂಡ್ಬಂದು ಲಗೇಜ್ ಇಟ್ಟು ಏನು ಸಂಭ್ರಮ. ಇವ್ರನ್ನ ಕಳಿಸ್ಕೊಡ್ಬೇಕು, ಅವ್ರ ಮೇಲ್ಗಡೆ ಇರ್ತಾರೆ, ಅವರೇ ಹೊತ್ಕೊಂಬರ್ಬೇಕು ಮಾಡಬೇಕು. ಯಾಕಪ್ಪ ಇದು ಅಂದರೆ ಇದು ನಂದು, ಇದು ಬೇರೆ. ವ್ಯವಹಾರದಲ್ಲಾದ್ರೂ ಇಬ್ಬರು ಒಂದೇ ರೀತಿ ನೋಡಬೇಕು. ಇಲ್ಲ ತತ್ವದೃಷ್ಟಿಯಿಂದ ನೋಡಿದ್ರೆ ನಿಜವಾದ ಮಗಳಂದಾಗಲೂ ಅದರಲ್ಲಿರತಕ್ಕಂಥದ್ದು ನೀವೇ, ಸೊಸೆಯಿಂದಾಗ ಅದರಲ್ಲಿರ್ತಕ್ಕಂಥ ಚೈತನ್ಯ ನೀವೇ. ಪ್ರತಿಯೊಬ್ಬರಲ್ಲೂ ಒಂದೇ ಚೈತನ್ಯ. ಹೌದಾ? ಭೇದ ಅನ್ನತಕ್ಕಂಥದ್ದು ಇಲ್ಲ. ಇದು ಜ್ಞಾನಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಭೇದ ಭಾವ ಇದ್ದರೆ ಜೀವನ ಮಾಡ್ತಾನೆ. ಆದರೆ ಅಜ್ಞಾನಿಗೆ ನಾನು ನನ್ನದರಲ್ಲಿ ಒತ್ತಾಡ್ತಾನೆ. ಕಾಮವು ತೊಲಗು, ಸರ್ವಭೂತಗಳಿಗೆ ಸಮಬುದ್ಧಿಯುಂಟಾಗಿ ಪರಮಾತ್ಮ ಪರಮಭಕ್ತಿ ಲಭಿಸುವುದು. ಇದಕ್ಕೆ ಜ್ಞಾನನಿಷ್ಠೆ ಎಂದು ಹೆಸರು. ಪರಮಾತ್ಮನ ಪರಮಭಕ್ತಿ ಅಂದರೆ, ಪರಭಕ್ತಿ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ. ಅಸ್ಮಿನ್ ಪುರುಷೇ ಪರಮ ಪ್ರೇಮ ಸ್ವರೂಪ. ಈ ಪುರುಷನಲ್ಲಿ ಪರಮ ಪ್ರೇಮ ಸ್ವರೂಪ ಅಂದರೆ ಬಿಟ್ಟು ಹೋಗಿ ಇರತಕ್ಕಂಥ ಪ್ರೇಮ ಏನಿದೆಯೋ, ಇವಾಗ ನಿಮ್ಮಲ್ಲಿ ನಿಮಗೆ ಬಿಟ್ಟು ಹೋಗಿ ಇರತಕ್ಕಂಥ ಪ್ರೇಮ, ಎಲ್ಲ ವಸ್ತುಗಳನ್ನು ನಮ್ಮ ಬಂಧು ಬಳಗ ನಾವು ಪ್ರೀತಿಸ್ತೀವಿ. ಯಾತಕ್ಕೋಸ್ಕರ? ನನಗೋಸ್ಕರ. ಮಕ್ಕಳು ಇವರಿಬ್ಬರು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಸೆಟ್ಲ್ ಆಗಿಬಿಟ್ರೆ ಸಾಕಪ್ಪ. ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಸೆಟ್ಲ್ ಆಗಿಬಿಟ್ರೆ ಏನಾಗುತ್ತೆ? ನಮ್ಗೆ ಅನುಕೂಲ, ನಾವು ಹಾಯಾಗಿರ್ಬೋದು. ಸೊ ಬೇರೆ ಎಲ್ಲ ಏನೇನು ನಾವು ನಡೀಬೇಕು ಅಂತ ಅದೆಲ್ಲ ಯಾರಿಗೋಸ್ಕರ? ನನಗೋಸ್ಕರ. ಆ ನಿಜವಾದ ನಾನು ಅನ್ನೋತಕ್ಕಂಥ ಯಾವುದು ಇದೆಯೋ, ನಾನು ಅನ್ನೋತಕ್ಕ ಅನಿಸಿಕೆ ಇಲ್ದಿರ ಆನಂದ ಅನ್ನೋತಕ್ಕ ಯಾವುದು ಇದೆಯೋ ಅದೇ ನಮ್ಮ ನಿಜ ಸ್ವರೂಪ. ಅದನ್ನು ತಿಳ್ಕೊಂಡು ಅವನು ಪರಮಾತ್ಮನ ಸ್ವರೂಪವು ಮಹಿಮೆ ತಿಳಿಯಬರುವುದು. ಅವನು ಪರಮಾತ್ಮಲ್ಲೇ ಸೇರಿಬಿಟ್ಟಿರುವನು, ಪರಮಾತ್ಮಲ್ಲೇ ಸೇರ್ತಾನೆ ಅಂತ ಒಂದು ಸ್ಥಿತಿ ಪಡಿಬೇಕು ನಾವು. ಇಲ್ಲಿಗೆ 55ನೇ ಶ್ಲೋಕದ ತನಕ ಆಯಿತು. ಮತ್ತು 56ರಿಂದ 62 ತನಕ ಅಯ್ಯೋ ಎಲ್ಲಿ ಸ್ವಾಮೀಜಿ ಸಾಧ್ಯ? ಯಾವ ಜನರಲ್ಲಿ ಏನೇನು ಪಾಪ ಮಾಡಿದ್ವು, ನಮ್ಗೆಲ್ಲಿ ಸಾಧ್ಯ? ನಿಮ್ಗೆ ಅದೇನು ಪುಣ್ಯನೂ ಭಾಳಷ್ಟು ಜನ ಹೇಳ್ತಾರೆ. ನಿಮಗೆ ಮದುವೆ ಮಾಡ್ಕೊಳ್ಳೋ ಅಭಿಪ್ರಾಯ ಬರಲಿಲ್ಲ,
ಈ ಕೆಲವು ಸ್ವಾಮಿಗಳು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಒಂದು ಸಭೆಗೆ ಅಧ್ಯಕ್ಷನ ಕೂಡಿಸಿದ್ರು. ಸರಿ, ಇನ್ನು ಒಬ್ಬ ಸ್ವಾಮಿಗಳು ಯಾರೋ ಲೇಟಾಗಿ ಬಂದರು. ಇಂಥ ಟೈಮ್ ಬರ್ತೀನಿ ಅಂಥೇಳಿ 1 ಗಂಟೆ ಲೇಟಾಗಿ ಬಂದರು. ಆ ಆಶ್ರಮದ ಸೆಕ್ರೆಟ್ರಿ ಪ್ರೆಸಿಡೆಂಟ್ ಹಾರ ಇಟ್ಕೊಂಡು ನಿಂತಿದ್ರು. ಆಮೇಲೆ ಸರಿ ಬಂದರು, ಏನೋ ಒಂದು ಸ್ವಲ್ಪ ಮಾತಾಡೋದು, ಎಲ್ಲ ರಾಜಕೀಯ ಮಾತಾಡೋದು, ತತ್ವ ಏನು ಹೇಳಿಲ್ಲ. ಆಮೇಲೆ ಸ್ವಾಮೀಜಿ ನಿಮ್ಮ ರೂಮಿಗೆ ಬರ್ತೀನಿ, ಬಾತ್ರೂಮ್ ಉಪಯೋಗಿಸ್ಬೇಕು ಅಂದರು. ನಂದೆಲ್ಲ ರೂಮು ಆಶ್ರಮದ್ದು, ಬನ್ನಿ ಅದಕ್ಕೆ ಬಂದರು. ಉಪಯೋಗಿಸಿ ಬಂದು ಕೂತ್ಕೊಂಡು ನಿಮ್ಮ ಹೆಸರು ಕೇಳಿದ್ದೀವಿ ಭಾಳಷ್ಟು ಸಲ, ಅದೇ ಇವತ್ತೇ ದರ್ಶನ ಆಯಿತು. ನಾನು ಹಾಗೆ ಹೇಳಿದೆ, ನಿಮ್ಮ ಹೆಸರು ಭಾಳಷ್ಟು ಸಲ ಪೇಪರ್ ನೋಡ್ತಿರ್ತೀನಿ ನಾನು, ನಂದಾದ ಪೇಪರ್ ಬರೋಲ್ಲ, ಇವತ್ತೇ ನಿಮ್ಮ ದರ್ಶನ ಆಯಿತು, ಸಂತೋಷ ಅಂದೆ. ಆದರೆ ನಾವು 4-5 ಜನ ಸ್ವಾಮಿಗಳು ಸೇರಿದ್ರೆ ನಿಮ್ಮ ಹೆಸರು ಬರುತ್ತೆ ಅಲ್ಲಿ ಅಂದರು. ನನಗೆ ಏನು ಯಾಕೆ ಬರುತ್ತೋ ಏನು ಅಂತ, ಯಾಕೆ 4-5 ಜನ ಸ್ವಾಮಿಗಳು ಸೇರಿದ್ರೆ ನನ್ನ ಹೆಸರು ಯಾಕೆ ಬರುತ್ತೆ ಅಂದೆ. ಯಾಕೆ ಬರುತ್ತೆ ಅಂದರೆ, ನಾವೆಲ್ಲ ಆಶ್ರಮಗಳು ಕಟ್ಕೊಂಡು ಒದ್ದಾಡ್ತಾ ಇದ್ದೀವಿ, ಅವ್ರು ನೋಡಿ ಫ್ರೀಯಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತ. ಹೌದಾ? ಈಗ ಗೃಹಸ್ಥರಿಗೂ ಹಾಗೆ ಅನ್ನಿಸ್ಬೋದು, ಹಾಗೆ ಬಂತು ಈ ಬುದ್ಧಿ ಇವ್ರಿಗೆ ಹಾಯಾಗಿದ್ದಾರೆ ಅಂತ. ಹೌದಾ? ಈ ರೀತಿ ಅನಿಸಿದ್ರು ನಮ್ಮಗಳು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ನಮಗೆ ಅಂತ ನಿರ್ಲಿಪ್ತವಾದ ಜೀವನ, ಶುದ್ಧವಾದ ಜೀವನ ಮಾಡೋಕ್ಕಾಗಲಿಲ್ಲ ಅಂತ ನಾವು ಅಂದ್ಕೊಂಡ್ರು. ದುರಾಚಾರ್ಯ ಆಗಿದ್ದರು, ಎಷ್ಟೇ ದುರಾಚಾರ್ಯ ಆಗಿರು, ಭಗವಂತನ ಆಶ್ರಯದಿಂದ, ಭಗವಂತನ ಆಶ್ರಯ ಬಂತು ಅಂದರೆ ಸದ್ಗತಿಯನ್ನು ಪಡೆಯುತ್ತಾನೆ. ಎಂಥ ದುರಾಚಾರ್ಯ ಆದರೂ ಸದ್ಗತಿಯನ್ನು ಪಡೆಯುತ್ತಾನೆ ಅಂತ ಅವರು ಜನ್ ಫಿಲಾಸಫಿ, ಜನ್ ಮಾಸ್ಟರ್ನ ರಾಜ ರಾಣಿ ಬಂದು ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ಮಹಾರಾಣಿ ಒಂದು ಬಂಗಾರದ ಪಾತ್ರೆ, ವಜ್ರ ಎಲ್ಲ ಅದಕ್ಕೆ ಅಲಂಕಾರ ಮಾಡಿದ್ದಾರೆ, ಎಷ್ಟು ಲಕ್ಷ ರೂಪಾಯಿ ಆಗುತ್ತೋ ಅದನ್ನು ತೊಗೊಂಡು ಕೊಡ್ತಾರೆ ಸ್ವಾಮಿಗೆ. ಸ್ವಾಮಿಗಳೇ ಇದಿರಲೇ ನೀವು ಭಿಕ್ಷೆ ಇಟ್ಕೊಳ್ತೀನಿ ಅಂತ. ಅಮ್ಮ ಹೋಗೋದೇ ಭಿಕ್ಷಕ್ಕೆ. ಬಂಗಾರದ ಪಾತ್ರೆಯಲ್ಲಿ ವಜ್ರನೆಲ್ಲ ಅಲಂಕಾರ ಮಾಡಿರೋದ್ರಲ್ಲಿ ಭಿಕ್ಷೆ ಅಂತ ಏನು ಅರ್ಥ ಇದೆಯಾ? ಬೇಡಮ್ಮ ಅಂತಾರೆ. ಇಲ್ಲ, ನಿಮಗೋಸ್ಕರ ತಂದಿದ್ದೀನಿ. ಇಲ್ಲಮ್ಮ ಬೇಡ. ಅಷ್ಟೇ ಅಲ್ಲ, ನಾನೆಲ್ಲೋ ದೇವಸ್ಥಾನ ಇರ್ತೀನಿ, ನನ್ನ ಜೊತೆಗೆ ಇದು ಎಷ್ಟು ದಿವಸ ಇರುತ್ತೋ ಏನು ಗೊತ್ತಿಲ್ಲ, ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಬೇಡ ಅಂತಾರೆ. ಆಕೆ ಅಂತ ನೀವು ಕಳ್ಕೊಂಡಾಗೆಲ್ಲ ತಂದು ಕೊಡ್ತೀನಿ. ನಿಜ ನನಗೊಬ್ಬರು ಸಿಕ್ಕಲೇ ಇಷ್ಟು ತನಕ ಅಂತವ್ರು, ಸಿಕ್ಕಿದ್ರೆ ಚೆನ್ನಾಗಿತ್ತು ಏನು, ಒಬ್ಬರು ಇಲ್ಲ. ಪ್ಲಾಸ್ಟಿಕ್ ಬ್ಯಾಗ್ ಇಲ್ಲೇ ಇರಲಿ ಅಂತಾರೆ. ತೊಗೊಂಡೋಗಿ ನಿಮ್ಮ ಪ್ಲಾಸ್ಟಿಕ್ ಬ್ಯಾಗ್ ಅಂದರೆ ಇಲ್ಲೇ ಇರಲಿ ಪರವಾಗಿಲ್ಲ ಅಂತಾರೆ. ಈಗ ಬಂಗಾರದ ಪಾತ್ರೆ ತಂದ್ರೆ ಒಬ್ಬರು ಇಲ್ಲ. ಅವರು ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ನೀವು ಕಳ್ಕೊಂಡಾಗೆಲ್ಲ ತಂದು ಕೊಡ್ತೀನಿ ಅಂತ ಹೇಳಕ್ಕೆ. ಸರಿ ಆಯ್ತಮ್ಮ ಅಂತ ಇಸ್ಕೊಳ್ತಾರೆ. ಅವ್ರು ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕೆ ದುರಾಚಾರ್ಯ ಆದ್ರೂ ನಾವು ಇಂಥವ್ರ ಸಂಘ ಮಾಡಿದ್ರೆ, ಪರಮಾತ್ಮನ ಒಂದು ಸಾನ್ನಿಧ್ಯಕ್ಕೆ ಬಂದರೆ ಬದಲಾವಣೆ ಆಗ್ತಾರೆ ಅನ್ನೋಕ್ಕೆ. ಇದನ್ನೆಲ್ಲ ಅವ್ರು ಕಳ್ಳ ಕೇಳಿರ್ತಾರೆ. ಓಹೋ, ಈ ಸ್ವಾಮೀಜಿ ಆ ಪಾತ್ರೆ ತೊಗೊಂಡು ಎಲ್ಲೋ ಇರ್ತಾನೆ, ನಾನು ತೊಗೊಂಡೋಗೋಣ ಅಂತ ಅವರನ್ನೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಸ್ವಲ್ಪ ದೂರ ಬಂದು ಹಿಂತಿರುಗಿ ನೋಡ್ತಾನೆ, ಇವನು ಯಾರೋ ಬರ್ತಾನೆ ಹಿಂದ್ಗಡೆ. ಓಹ್, ನನಗೋಸ್ಕರ ಬರೋಲ್ಲ, ಇನ್ನು ಈ ಪಾತ್ರೆಗೋಸ್ಕರ ಬರ್ತಾ ಇದ್ದಾನೆ. ಯಾಕೆಂದರೆ ಆತ್ಮಜ್ಞಾನಿನ ಹುಡುಕಿಕೊಂಡು ಹೋಗೋದಕ್ಕೆ ಭಾಳ ಕಮ್ಮಿ. ಯಾಕೆ ಅವತ್ತು ಏನಿದೆ? ಏನಿಲ್ಲ. ಹೌದಾ? ಆನಂದ ಇದೆ, ಅಯ್ಯೋ ಬಡ್ಕೊ, ಅದಕ್ಕೆ ಆನಂದಕ್ಕೆ. ಸರಿ ನೋಡ್ತಾರೆ, ಹೋಗಿ ನನಗೋಸ್ಕರ ಬಂದಿಲ್ಲ ಅಂದ್ಬಿಟ್ಟು, ನೋಡಪ್ಪ ಈ ಪಾತ್ರೆಗೋಸ್ಕರ ಬಂದಿದ್ದೀನಿ, ಅದು ತಗೋ ನೀನು ಅಂತ ಕೊಟ್ಬಿಡ್ತಾರೆ. ಅವನಿಗೇನಾಗುತ್ತೆ, ಸಂದೇಹ ಬರುತ್ತೆ, ಈ ಎಷ್ಟು ಬೆಲೆ ಬಾಳುತ್ತಿದ್ದು ಈ ರೀತಿ ಕೊಟ್ಬಿಡ್ತಾ ಇದ್ದಾರೆ, ಎಷ್ಟು ಬೆಲೆ ಬಾಳುತ್ತೋ ಏನು. ಹೇಳ್ತಾನೆ, ನಾನು ಕಳ್ಳ, ಕದ್ಕೊಂಡು ಹೋಗೋಣ ಅಂತ ಬಂದೆ, ನೀವು ಈ ಥರ ಕೊಡೋದು ನೋಡೋದು ನನಗೆ ಸಂದೇಹ ಬರುತ್ತೆ, ಭಾಳ ಬೆಲೆ ಬಾಳುತ್ತದೆ, ಎಷ್ಟು ಲಕ್ಷ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ನಂಗೆ ಗೊತ್ತು ಅದು, ಆದರೂ ನನಗೇನು ಪ್ರಯೋಜನ ಇಲ್ಲ, ನೀನು ತಗೋ ಅಂತಾನೆ. ಸರಿ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋದರೆ ಅದನ್ನು ಬರೀ ವಜ್ರ ಬಂಗಾರ ಇಟ್ಕೊಂಡು ತಿನ್ನಕ್ಕಿಲ್ಲ ಅಂತ ಇಟ್ಕೊಳ್ಳಿ. ವಜ್ರ ಬಂಗಾರ ಸಿಕ್ಕ ಸುಮ್ಮನಿರೋಕ್ಕಾಗುತ್ತಾ? ಅದನ್ನ ಇಟ್ಕೊಂಡು ಏನು ಮಾಡಬೇಕು? ಅದಕ್ಕೆ ಇದು ಮಾರಿಬಿಟ್ಟು ಸ್ವಲ್ಪ ಆಹಾರ ತಗೊಳ್ಳೋಣ ಅಂತ ಮಾರಕ್ಕೆ ಹೋದರೆ ನಿಂಗೆ ಎಲ್ಲಿ ಬಂತಿದ್ದು ಅಂದರು.
ಈ ಥರ ಸ್ವಾಮಿಗೆ ಕೊಟ್ಟರು. ಸ್ವಾಮಿಗಳಿಗೆ ಏನು ಬಂತು? ಮಹಾರಾಣಿ ತಂದು ಮಹಾರಾಣಿ ಸ್ವಾಮಿಗೆ ಕೊಟ್ಟರೆ ನೀನು ಕದ್ಕೊಂಬರ್ತೀಯ. ಈಗ ನಾಳೆ ನಿನ್ನೂ ಅರೆಸ್ಟ್ ಮಾಡ್ತಾರೆ, ನನ್ನೂ ಅರೆಸ್ಟ್ ಮಾಡ್ತಾರೆ. ಹೋಗಿ ಮೂರ್ಖ, ಬೇಡ ಹೋಗು ಅಂತ ಯಾರು ಅದನ್ನು ಒತ್ತೆ ಇಟ್ಕೊಳ್ಳೋಕ್ಕೂ ಹೋಗ್ಲಿಲ್ಲ, ಅವ್ರು ತೊಗೊಳಕ್ಕೂ ಹೋಗ್ಲಿಲ್ಲ. ಬೇಡ ಹೋಗಂತಾರೆ. ಇನ್ನು ಕಲ್ಲ ಏನು ಮಾಡಬೇಕು? ಮತ್ತು ವಾಪಸ್ ತೊಗೊಂಬರ್ತಾನೆ ಸ್ವಾಮಿಗಳ ಹತ್ರ. ಯಾಕಪ್ಪ ಇದನ್ನು ಯಾರು ತಗೊಳ್ತಾ ಇಲ್ಲ? ಈ ಥರ ಮಹಾರಾಣಿ ಸ್ವಾಮಿಗಳು ಮಹಾರಾಣಿ ಕೊಟ್ಟರೆ ನೀನು ಕದ್ಕೊಂಬಂದಿದ್ಯಾ, ನೀನು ಅರೆಸ್ಟ್ ಮಾಡ್ತಾರೆ, ನನ್ನೂ ಅರೆಸ್ಟ್ ಮಾಡ್ತಾರೆ ಅಂತಾರೆ. ಯಾರು ತಗೊಳ್ತಾ ಇಲ್ಲ. ಈ ಪಾತ್ರದ ಏನು ಪ್ರಯೋಜನ ಇಲ್ಲ, ಇದು ವಾಪಸ್ ತೊಗೊಂಡ್ಬಿಡಿ, ಹೋಗಿ ಬಿಡು, ಅದನ್ನು ಇಡು ಅಲ್ವಾ. ಸಾರಿ, ಆ ಮಹಾರಾಣಿಗೆ ವಾಪಸ್ ಕೊಟ್ಬೇಡ. ಸರಿ, ನಾನು ಹೇಳಿದ್ದೆ ನಿನಗೆ, ನಾನು ಕಳ್ಳ ಅಂತ ಹೇಳ್ತೀಯ, ನೀನು ಕಳ್ಳನಲ್ಲ, ನೀನು ಬ್ರಹ್ಮ ಅಂತ ಹೇಳಿದ್ದೆ. ಅದನ್ನೇನು ಮಾಡಿದೆ? ಅಯ್ಯೋ, ಅದನ್ನು ನಂಗೆ ಭಾಳಷ್ಟು ತೊಂದರೆ ಮಾಡ್ತಿದೆ. ಕಳ್ತನ ಮಾಡೋಣ ಅಂತ ಹೋದರೆ ನೀನು ಬ್ರಹ್ಮ. ನೋಡಿ, ಆ ರೀತಿ ಶ್ರವಣ ಮಾಡಬೇಕು. ಕಳ್ತನ ಮಾಡೋಣ ಅಂತ ಹೋದರೆ ನೀನು ಬ್ರಹ್ಮ ಅನ್ನೋದು ಜ್ಞಾಪಕ ಬರುತ್ತೆ. ಈ ಬ್ರಹ್ಮವಾಗಿದ್ದುಕೊಂಡು ನಾನೇನು ಕಳ್ತನ ಮಾಡೋದು? ಇವಾಗ ನೀವು ಕೇಳ್ತಿದ್ದೀರ, ನೀನೇ ಆನಂದ ಸ್ವರೂಪ, ನೀನೇ ಬ್ರಹ್ಮ ಸ್ವರೂಪ ಅಂತ. ನಾಳೆ ಏನು ದುಃಖ ಬಂದರೆ ಗೋಳಾಡ್ಲಿಕ್ಕೆ ಮುಂಚೆ ಸ್ವಲ್ಪ ನೀನೇ ಆನಂದ ಸ್ವರೂಪ ಅಂತ ಹೇಳಿದ್ರು ಸ್ವಾಮಿಗಳು. ಮತ್ತು ಇವಾಗ ಯಾಕೆ ಗೋಳಾಡಬೇಕು? ಆ ರೀತಿ ಶ್ರವಣ ಮಾಡಬೇಕು. ಅವನು ಹೇಳ್ತಾನೆ, ಕೇಳಿ, ಕಳ್ತನಕ್ಕೆ ಹೋದರೆ ನಿಮ್ಮ ಮಾತು ಜ್ಞಾಪಕ ಬರುತ್ತೆ, ನೀನೇ ಬ್ರಹ್ಮ ಅಂತ. ನಂಗೆ ಕಳ್ತನ ಮಾಡೋಕ್ಕೂ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರನೇ ಇಟ್ಬಿಡ್ತೀನಿ. ನೀವು ಯಾವ ರೀತಿ ಜೀವನ ಮಾಡ್ತೀರೋ ಅದೇ ರೀತಿ ಜೀವನ ಮಾಡ್ತೀನಿ. ನಾನು ಕಳ್ತನಕ್ಕೆ ಹೋಗಲ್ಲ. ಅಂದರೆ ದುರಾಚಾರಿಯಾಗಿದ್ರು ಇಂಥ ಮಹತ್ವ ಸಂಬಂಧ ಬಂದರೆ, ಅಥವಾ ಯಾವುದನ್ನ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಏನೋ ಒಂದು ರೀತಿಯ ಆನಂದ ಅನುಭವ ಆಯಿತು ಅಂದಾಗ ಪರಿವರ್ತನೆ ಬಂದ್ಬಿಡುತ್ತೆ. ಯಾವ ಜನ್ಮದಲ್ಲಿ ಏನು ಮಾಡಿದ್ವೋ ನಮಗೆಲ್ಲಿ ಸಾಧ್ಯ ಅನ್ನತಕ್ಕಂಥ ಅಭಿಪ್ರಾಯ ಬರಬಾರ್ದು. ಎಂಥ ದುರಾಚಾರಿ ಆದ್ರೂ ಭಗವಂತನ ಆಶ್ರಯದ ಸದ್ಗತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಸರ್ವಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ಏನೇನು ಕರ್ಮ ಮಾಡ್ತೀರೋ ಅದೆಲ್ಲ ಪರಮಾತ್ಮ ಸಮರ್ಪಣೆ ಮಾಡಬೇಕು. ಇದರೆಲ್ಲ ಪರಮಾತ್ಮನೇ ನಡೀತಿದೆ, ಪರಮಾತ್ಮಂದೇ. ಈ ಬಸವಣ್ಣವರು ಜಗಜ್ಯೋತಿ ಶೈವ ಸಿದ್ಧಾಂತದಲ್ಲಿ ಬಸವಣ್ಣವರು ನೀವು ಹೆಸರು ಕೇಳಿರ್ತೀರ. ಅವರು ಜಗಜ್ಯೋತಿ ಬಸವೇಶ್ವರ ಅನ್ನೋದಂತೆ ಜನ. ಅವರು ಅದನ್ನು ಒಪ್ಕೊಳ್ಳೋದು, ನಾನು ಜಗಜ್ಯೋತಿ ಬಸವೇಶ್ವರ ಅಂತ. ಸರಿ, ಅಲ್ಲಮಪ್ರಭು ಅವರಲ್ಲಿ ಆ ಸಂಪ್ರದಾಯ ಅಲ್ಲಮಪ್ರಭು ಅನ್ನೋರು ಅದನ್ನು ನೋಡ್ತಾರೆ. ನಾನು ಜಗಜ್ಯೋತಿ ಬಸವೇಶ್ವರ ಅಂತೀವಿ ಹೇಳ್ಕೊಳ್ಳೋದನ್ನ. ಏನನ್ನ ಮಾಡಿ ಅದನ್ನು ತೆಗಿಬೇಕು, ಅಹಂಕಾರನ ನೋಡಿ. ಅದು ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ತೆಗೆದಾಕತಕ್ಕಂಥರಾಗಬೇಕು. ಆ ದೋಷಗಳನ್ನು ಮುಚ್ಚಿಟ್ಟು ಹೊಗಳೋದ್ರ ಪ್ರಯೋಜನ ಇಲ್ಲ. ಅದಕ್ಕೆ ಅಲ್ಲಮ ಪ್ರಭು ಇವ್ರ ಮನೆಗೆ ಹೋಗ್ತಾರೆ, ಬಸವಣ್ಣವ್ರ ಮನೆಗೆ. ಜಗಜ್ಯೋತಿ ಅಂತ ಹೇಳ್ಕೊಳ್ತೀಯ, ಯಾಕೆ? ತನುವನ್ನು ಬೇಡಿದ ತನುವನ್ನು ಕೊಡ್ತೀನಿ, ಮನವನ್ನು ಬೇಡಿದ ಮನವನ್ನು ಕೊಡ್ತೀನಿ, ಧನವನ್ನು ಕೇಳಿದ ಧನವನ್ನು ಕೊಡ್ತೀನಿ, ಶರೀರನೂ ತ್ಯಾಗ ಮಾಡ್ತೀನಿ, ಮನಸ್ಸನ್ನು ತ್ಯಾಗ ಮಾಡ್ತೀನಿ, ದುಡ್ಡನ್ನು ತ್ಯಾಗ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಜಗಜ್ಯೋತಿ ಬಸವೇಶ್ವರ. ಆವಾಗ ಅಲ್ಲಮಪ್ರಭು ಹೇಳ್ತಾರಂತೆ, ಶರೀರ ಪಂಚಮಹಾಭೂತಗಳು ತತ್ವಗತ್ಯ. ನಾನು ಹೇಳಿದೆ, ತಂದೆ ತಾಯಿ ತಿನ್ನಂಥ ಆಹಾರ ಈ ರೂಪದಲ್ಲಿ ಹೊರಗಡೆ ಬರುತ್ತೆ, ಮತ್ತು ಇಲ್ಲಿ ನಾವು ಆಹಾರ ತಗೊಂಡು 80 kg ಏನೋ ಆಗಿದೆ. ಅದೇ ಶರೀರ ಅನ್ನೋದು ಪಂಚಮಹಾಭೂತಗಳು ಸೇರಿದ್ದು, ನಿಂದಲ್ಲ. ಅದಕ್ಕೆ ಪಂಚಮಹಾಭೂತಗಳ ಶರೀರವನ್ನು ಕೊಡ್ತೀನಿ ಅಂತ್ಯ, ನಿಂದೇನಲ್ಲ ಅದು. ಮನಸ್ಸು ಆಕಾಶ ಮತ್ತು ವಾಯು ಸೇರಿದ್ದು. ಮನಸ್ಸಾಗಿರ್ತಕ್ಕಂಥ ಆಕಾಶ ಮತ್ತು ವಾಯುವಿಂದ ಮನಸ್ಸು ತಯಾರಾಗಿದೆ. ಅದು ಆಕಾಶ ಮತ್ತು ವಾಯುದು. ದುಡ್ಡು ಯಾರತ್ರ ದುಡ್ಡು ಇರಲಿ ಅದೆಲ್ಲ ಕುಬೇರದ್ದು. ಹೌದಾ? ಮತ್ತೆ ನಿಂದೇನು ಕೊಟ್ಟೆ ಅಂತಾರೆ.
ಅಂದರೆ ಏನು ಕೊಡ್ಬೇಕು ನಾವು? ಬರೋವಾಗ ಯಾವುದನ್ನು ತೊಗೊಂಬಂದಿಲ್ವೋ, ಯಾವುದನ್ನು ಬೆಳೆಸ್ಕೊಂಡಿದ್ದೀವೋ ಅದನ್ನು ಕೊಡಬೇಕು. ಬರೋ ಈ ಜಗತ್ತಿಗೆ ಬರಬೇಕಾದ್ರೆ ಯಾವುದನ್ನಪ್ಪ ನಾವು ತೊಗೊಂಬಂದಿದ್ದಿಲ್ಲ, ಏನು ತೊಗೊಂಬಂದಿಲ್ಲ, ಆದರೆ ಒಂದನ್ನು ಬೆಳೆಸ್ಕೊಂಡ್ವಿ. ಯಾವುದು? ನಾನು ಅನ್ನತಕ್ಕಂಥ ಅಭಿಮಾನ ಬೆಳೆಸ್ಕೊಂಡ್ವಿ. 1ನೇ ವಯಸ್ಸು ಹುಟ್ಟಿದ ಮೇಲೆ ಒಂದು ವರ್ಷ ಆಯಿತು, 2ನೇ ವಯಸ್ಸು ಬಿದ್ದರೆ ನಾನೊಂದು ಶುರುವಾಗುತ್ತೆ. ಅದು ವಿಚಾರ ಮಾಡಲಿಲ್ಲ ನಾವು, ಅವಿಚಾರಿತ ಸಿದ್ಧ. ಅವಿಚಾರದಿಂದ ಇಂಥವಳು ಬೆಳೆಸ್ಕೊಂಡಿದ್ದೀವಿ. ಅದನ್ನು ಸಮರ್ಪಣೆ ಮಾಡು, ಅದನ್ನು ಸಮರ್ಪಣೆ ಮಾಡು. ಅಹಂಕಾರಕ್ಕೆ ಸಮರ್ಪಣೆ ಮಾಡಿದ್ರೆ ದೈವ ಸ್ವರೂಪಗಳು ಉಳಿತ್ಯ ಅಂದಾಗ ನಮಗೆ ಭಗವಂತನ ಆಶ್ರಯ ಸದ್ಗತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಸರ್ವಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ಅಂದರೆ ಆ ನಾನು ಅನ್ನತಕ್ಕಂಥ ತೆಗೆದುಹಾಕ್ಕೊಂಡ್ರೆ ಸಮರ್ಪಣೆ ಆದಾಗೆ. ಯಾವಾಗಲೂ ನನ್ನಲ್ಲಿಯೇ ಚಿತ್ತವನ್ನು ಇಟ್ಟುಕೋ, ಇದರಿಂದ ಎಲ್ಲ ಬಗೆಯ ಕಷ್ಟಗಳನ್ನು ದಾಟುವೆ. ಹಾಗಲ್ಲದೆ ನನ್ನ ಮಾತನ್ನು ಕೇಳದೆ ಹೋಗುವುದಾದರೆ ಹಾಳಾಗಿ ಹೋಗುತ್ತೀಯೇ ಅಂತಾನೆ ಪರಮಾತ್ಮ. ಅಂದರೆ ಏನು ಪರಮಾತ್ಮ ಭಗವದ್ಗೀತೆ ಹೇಳಿದನು ಅದನ್ನು ಶ್ರವಣ ಮಾಡಿದ್ವಿ, ಸ್ವಲ್ಪ ಅದು ಅನುಷ್ಠಾನಕ್ಕೆ ತರಬೇಕು. ಸ್ವಲ್ಪ ಮುಖ್ಯಸ್ಥ ಧರ್ಮಸ್ಯ, ಈಗ ಕೇಳಿದ್ದೀನಿ ಸ್ವಲ್ಪ ಅನುಷ್ಠಾನ ತಂದು ಸಾಕು. ತ್ರಾಯತೆ ಮಹತ್ವ ಭಯಾತ್, ಮಹತ್ವವಾದಂಥ ಭಯದಿಂದ ನಿನ್ನ ತಪ್ಪಿಸುತ್ತೆ. ಮಹತ್ವವಾದಂಥ ಭಯ ಅಂದರೆ ಯಾವುದಪ್ಪ? ಸಂಸಾರ ಭಯ. ಸಂಸಾರ ಭಯದಿಂದ ಅಂದರೆ ಹೆಂಡತಿ ನೋಡಿದ್ರೆ ಭಯ, ಗಂಡು ನೋಡಿದ್ರೆ ಭಯ, ಈ ಭಯ ಅಲ್ಲ. ಹುಟ್ಟು ಸಾವು ಅನ್ನತಕ್ಕಂಥ ಸಂಸಾರ ಏನಿದೆಯೋ, ಅಯ್ಯೋ ಸಾಯ್ತೀನಿ ಅನ್ನತಕ್ಕ ಭಯ ಏನಿದೆಯೋ ಅದರಿಂದ ಮುಕ್ತನನ್ನ ಮಾಡುತ್ತೆ. ನೀನು ಕರ್ಮವನ್ನು ಮಾಡುವುದಿಲ್ಲವೆಂದರೂ ಕ್ಷತ್ರಿಯ ಪ್ರಕೃತಿಯು ನಿನ್ನಿಂದ ಮಾಡಿಸಿಯೇ ತೀರುತ್ತದೆ. ಅರ್ಜುನ್ಗೆ ಹೇಳ್ತಾರೆ, ಯುದ್ಧ ಮಾಡಲ್ಲ ಅಂತ ನೀನಂದ್ರೂ ನಿನ್ನಲ್ಲಿ ಕ್ಷತ್ರಿಯ ಪ್ರವೃತ್ತಿ ಇದೆ, ಅದು ಮಾಡಿಸುತ್ತೆ. ನಾವುಗಳು ಅಷ್ಟೇ, ಕರ್ಮ ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರು ನಮ್ಮಲ್ಲಿ ಏನು ಪ್ರವೃತ್ತಿ ಇದೆಯೋ, ಯಾವ ಕುಟುಂಬದಲ್ಲಿ ಹುಟ್ಟಿದೆಯೋ ಆ ಕುಟುಂಬದ ಲಕ್ಷಣ ಧರ್ಮ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ಬೇಕು. ಮಾಡಲಿಲ್ಲ ಅಂದರೆ ಬಲವಂತವಾಗದು ಆ ಪ್ರಕೃತಿ ಇಟ್ಕೊಂಡು ಮಾಡಿಸುತ್ತೆ. ಇದು ಸರ್ವರ ಹೃದಯದಲ್ಲಿರುವ ಈಶ್ವರನ ಮಾಯಾವಿಲಾಸವು ಪ್ರತಿಯೊಬ್ಬರಲ್ಲೂ ಇದೆ. ಯಾವುದೋ ಜನ್ಮ ಸಂಸ್ಕಾರ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇದೆ. ಆದ್ದರಿಂದ ಸರ್ವಭಾವದಿಂದಲೂ ಆತನ್ನೇ ಶರಣ ಹೊಂದು. ಪರಮಾತ್ಮನ ಮಾಯೆ ಅನ್ನತಕ್ಕಂಥದ್ದು ಇದೆಲ್ಲ ಆಡಿಸ್ತಾ ಇದೆ, ಅವನನ್ನೇ ಶರಣ ಹೊಂದು. ಯಾರನ್ನ? ಪರಮಾತ್ಮನನ್ನೇ ಶರಣ ಹೊಂದು. ಆಗ ಅವನ ಅನುಗ್ರಹದಿಂದ ಶಾಂತಿಯನ್ನು ನಿತ್ಯ ಪದವನ್ನು ಪಡೆದುಕೊಳ್ಳುವೆ. ಆಗ ಮಾತ್ರ ಶಾಂತಿ ಅಂತ ಸಿಗುತ್ತೆ. ನಿತ್ಯ ಪದ ಅಂದರೆ ದೇಶ ಕಾಲ ಕಂಟಿನ್ಯೂ ಇರತಕ್ಕಂಥ ಒಂದು ಸ್ಥಾನದಲ್ಲಿ ಸೇರಿಕೊಳ್ತೀವಿ. ದೇಶ ಕಾಲದಲ್ಲಿದ್ದರೆ ವಿಕಾರಗಳು ಬರ್ತಾ ಇರುತ್ತೆ, ಆ ರೀತಿ ವಿಕಾರ ಹೇಳ್ತಾರೆ. ಅಸ್ಥಿ ಜಾಯತೆ ವರ್ಧತೆ ಪರಿಣತ ಪಕ್ಷೀಯತೆ ವಿನಶ್ಯತಿ. ಆದರೆ ದೇಶ ಕಾಲಕ್ಕೆ ಅತೀತವಾಗಿರ್ತಕ್ಕಂಥದ್ದು ಅಂದರೆ ಎಲ್ಲೋ ಇದೆ ಅಂತಲ್ಲ, ದೇಶ ಕಾಲ ಇದ್ದಾಗ ನೀವಿದ್ದೀರ. ಹೌದಾ? ಈಗ 4:55 ಸಮಯ, 4:55 ಸಮಯ ಆಶ್ರಮಕ್ಕೆ ಕೂತಿದ್ದೀವಿ ಅನ್ನೋ ಅನುಭವ ಇದೆ. ಹೌದಾ? ಇದೇ ರೀತಿ ಅನುಭವ ಕನಸಿನಲ್ಲೂ ಇರುತ್ತೆ. ಬಟ್ ನಿದ್ದೆ ಅಂದಾಗ ಇಂಥ ಸಮಯದಲ್ಲಿ ಇಂಥ ಕಡೆ ನಿದ್ದೆ ಮಾಡ್ತಿದ್ದೀನಿ ಅನ್ನೋ ಅನುಭವ ಇದೆಯೋ? ಎದ್ಮೇಲೆ ಹೇಳ್ತೀವಿ. ಹೌದಾ? ನಿದ್ದೆ ಮಾಡತಕ್ಕ ಸಮಯದಲ್ಲಿ ಇಂಥ ಕಡೆ ಇಂಥ ಸಮಯದಲ್ಲಿ ನಿದ್ದೆ ಮಾಡ್ತಿದ್ದೀನಿ. ಯಾಕೆ? ನಿದ್ದೆ ಅಂದರೆ ದೇಶ ಕಾಲ ಬಿದ್ದೋಗುತ್ತೆ. ನಿದ್ದೆ ಅಂದರೆ ಅದಕ್ಕೆ ಸಾಮಾನ್ಯವಾಗಿ ಯಾರನ್ನ ಎಬ್ಸಿದ್ರೆ ಈ ಮನೆಗೆ 5 ನಿಮಿಷ ಆಗಿಲ್ಲ ಹಾಗೆ ನನ್ನ ಪ್ರಾಣ ತಿಂತಾರೆ ಅಂತಾರೆ. 8 ಗಂಟೆ ಮಲಗಿದ್ದಾರೆ, 8 ಗಂಟೆ ನಿದ್ದೆ ಮಾಡಿದ್ದೇನೆ, ಎಬ್ಸಿದ್ರೆ ನನ್ನ ಪ್ರಾಣ ತಿಂತಾರೆ, ಇನ್ನೂ 5 ನಿಮಿಷನೂ ಆಗಿಲ್ಲ ಅಂತಾರೆ. ಯಾಕೆ? ಅಲ್ಲಿ ಕಾಲ ಇಲ್ಲ. 8 ಗಂಟೆ ನಿದ್ದೆ ಮಾಡಿದೆ ಅನಿಸಲ್ಲ, ಕಾಲ ಇಲ್ಲ, ದೇಶ ಇಲ್ಲ. ಇಂಥ ಕಡೆ ಇಂಥ ಮನೆಯಲ್ಲಿ ಮಂಚದ ಮೇಲೆ ಇಂಥ ಪಕ್ಕದಲ್ಲಿ ಮಲಗಿ ಇಲ್ಲ. ಆದ ಕಾರಣ ದೇಶ ಕಾಲಕ್ಕೆ ಅತೀತವಾಗಿರ್ತಕ್ಕಂಥ ನೀವು ಅಂದಾಗ
ಆ ಒಂದು ಸ್ವರೂಪವನ್ನೇ ನಾವು ಪಡ್ಕೊಂಡ್ರೆ ಅವನ ಅನುಗ್ರಹದ ಶಾಂತಿಯನ್ನು ನಿತ್ಯ ಪದವನ್ನು ಪಡೆದುಕೊಳ್ಳುವ. ನಿತ್ಯ ಪದ ಅಂದರೆ ದೇಶಕಾಲ ಕಂಠಿಯಲ್ಲಿರತಕ್ಕಂಥ ಇರುವಿಕೆ. ಮತ್ತು 63ರಿಂದ 66ನೇ ಶ್ಲೋಕದಲ್ಲಿ ಈಗ ನಿನಗೆ ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳಿರುತ್ತೇನೆ. ಅತ್ಯಂತ ರಹಸ್ಯ ಅಂದರೆ ನಾವೇ ಅದು ನಮಗೆ ಗೊತ್ತಿಲ್ಲ. ನಾವೇ ಅದು ನಮಗೆ ಗೊತ್ತಿಲ್ಲ. ಅತ್ಯಂತ ರಹಸ್ಯ. ಮತ್ತು ಹೇಳಿಲ್ಲ ಕೇಳೋ ತನಕ ಕೇಳಿ ಮಕ್ಕಳ ಕೂತ್ಕೊಳ್ಳಿ ಸುಮ್ಮನೆ ಕೊಡು, ಆಮೇಲೆ ನಮಸ್ಕಾರ ಆಗುತ್ತೆ. ಅತ್ಯಂತ ರಹಸ್ಯವಾದಂದರೆ ಹೇಳಿದ್ರು ಅರ್ಥ ಆಗಲ್ಲ. ಹೇಳಿದ್ರು ಅರ್ಥ ಆಗಲ್ಲ. ಮತ್ತು ಅದನ್ನೇನೇ ಮಾಡೋದನ್ನು ಕಳ್ಕೊಳ್ಳಿಕ್ಕೂ ಆಗಲ್ಲ. ಪ್ರಯತ್ನ ಮಾಡಿ ನಿಮ್ಮನ್ನು ನೀವು ಇಲ್ಲ ಅಂದ್ಕೊಳ್ಳಿ, ಸಾಧ್ಯವೇ ಇಲ್ಲ. ಅತ್ಯಂತ ರಹಸ್ಯ ಜ್ಞಾನವನ್ನು ಹೇಳಿರ್ತೇನೆ, ಇದನ್ನು ಆಲೋಚಿಸಿ ನಿನಗೆ ಹೇಗೆ ತೋರುತ್ತದೆ ಹಾಗೆ ಮಾಡು. ಅಂದರೆ ಗುರುವಿಗೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಹೇಳ್ತಾರೆ, ಇದ್ರ ಮೇಲೆ ನಿಮ್ಗೆ ಇಷ್ಟ ಅಪ್ಪ. ನಿಜವಾಗಿ ಯಾವುದು ವ್ಯಾವಹಾರಿಕವಾಗಿ ಹೇಳಿದ್ರು ಒಪ್ಪಲ್ಲ. ಎಲ್ಲೋ ಒಂದು ಕಡೆ ಅದೇ ನಾನು ಹೇಳಿದ್ದೆ, ಯಾರೋ ಹುಡುಗಿನ ಕೆಲಸ ಸಿಗ್ತಿರ್ಲಿಲ್ಲ. ಕೆಲಸ ಸಿಕ್ಕಿದ್ರು ಸ್ಕೂಟ್ರಲ್ಲಿ ಹೋಗಬೇಡ ಅಂತ ಒಂದು ಮಂತ್ರ ಕೊಟ್ಟು ಏನು ಹೇಳಿದ್ದೆ. ಅವನು ಸ್ವಾಮಿಗಳು ಆ ಮೈನ್ ರೋಡಲ್ಲಾದರೆ ಟ್ರಾಫಿಕ್ ಜಾಸ್ತಿ ಅಂತ ಹೇಳಿದರೆ ನಾನು ಬೈಪಾಸಲ್ಲಿ ಹೋಗ್ತೀನಿ, ಅವರ ತಂದೆ ತಾಯಿ ಸ್ವಾಮೀಜಿ ಬೇಡ ಅಂದಿದ್ದಾರೆ, ನೀನು ಸ್ಕೂಟ್ರಲ್ಲಿ ಹೋಗಬೇಡ ಅಂದರೆ, ಇಲ್ಲ ಸ್ವಾಮೀಜಿ ಮೈನ್ ರೋಡಲ್ಲಾದರೆ ಟ್ರಾಫಿಕ್ ಜಾಸ್ತಿ ಅಂತ ಹೇಳಿದರೆ ನಾನು ಹೀಗೆ ಹೋಗ್ತೀನಿ ಅಂತ ಅವ್ರ ತಂದೆ ತಾಯಿ ಜ್ಞಾಪಿಸಿದ್ರು ಬಿಡಲಿಲ್ಲ. ಹೋದ, ಆ ಬೈಪಾಸಲ್ಲಿ ಆಕ್ಸಿಡೆಂಟಾಗಿ ಹೋಗ್ಬಿಟ್ಟ. ವ್ಯಾವಹಾರಿಕವಾದ ಏನಾರು ಹೇಳಿದ್ರು ಕೇಳೋದ ನಾವು. ಮತ್ತಿನ್ನು ಈ ತತ್ವ ಕೇಳ್ತೀವಿ, ಬಿಟ್ಟುಬಿಡ್ತೀವಿ. ಕೇಳಿ ಅದೇ ರೀತಿ ಮನನ ಮಾಡಿ ನಿಧಿಯಾಸ್ತಾನ ಮಾಡಿ ನಮ್ಮ ಸ್ವಸ್ವರೂಪದಲ್ಲಿ ಉಳಿದ್ರೆ ಇದನ್ನು ಆಲೋಚನೆಗೆ ಹೇಗೆ ತೋರುತ್ತೋ ಹಾಗೆ ಮಾಡು. ರಹಸ್ಯವಾದ ರೀತಿ ಹೇಳಿದ್ದೀನಿ, ಇನ್ನು ಹೇಳಲಿಕ್ಕೆ ಮುಂದಕ್ಕೆ ಇನ್ನೇನಿಲ್ಲ. ಈ ರೀತಿ ನಾನು ಹೇಳಿದಂಥ ರೀತಿಯಲ್ಲಿ ಕರ್ಮಯೋಗ ಸಾಧನೆ ಮಾಡಿಕೊಂಡು ಅಂತಃಕರಣ ತಿಳಿದುಕೊಳ್ಳೋದು, ಆತ್ಮಜ್ಞಾನ ಪಡೆದೇವೋ ಸರಿ. ಇಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ನೀನು ಇಷ್ಟ ಆಗ್ಬಿಟ್ಟ ಪರಮಾತ್ಮನ ಮತ್ತೊಮ್ಮೆ ಹೇಳುತ್ತೇನೆ ಕೇಳು. ಅದನ್ನೇ ಮತ್ತೊಮ್ಮೆ ಹೇಳ್ತೀನಿ ಅಂತ ನಿನಗೆ ಇದರಿಂದ ಹಿತವಾಗುತ್ತದೆ. ಯಾತಕ್ಕೋಸ್ಕರ ಹೇಳ್ತೇನೆ? ನಿನ್ನ ಹಿತಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಏನದು ಪರಮ ರಹಸ್ಯ? ನನ್ನಲ್ಲಿ ಚಿತ್ತವಿಟ್ಟು ನನಗಾಗಿ ಕರ್ಮವನ್ನೇ ಮಾಡುತ್ತಾ ನನ್ನ ಭಕ್ತನಾಗಿರು. ನನ್ನಲ್ಲಿಯೇ ಚಿತ್ತವಿಟ್ಟು ನನಗಾಗಿ ಕರ್ಮವನ್ನೇ ಮಾಡುತ್ತಾ ಭಕ್ತನಾಗಿರು. ಇದಕ್ಕೆ ಕಷ್ಟ ಏನಿಲ್ಲ. ಒಳಗಡೆ ಅಭಿಪ್ರಾಯ ಬದಲಾವಣೆಯು ನಿನಗೆ ಇದರಿಂದ ಹಿತವಾಗುತ್ತದೆ. ಯಾವಾಗ ನನ್ನಲ್ಲಿ ಚಿತ್ತವಿಟ್ಟು ನನ್ನ ಕರ್ಮವನ್ನೇ ಮಾಡುತ್ತಾ ನನ್ನ ಭಕ್ತನಾಗಿರು, ಇದರಿಂದ ನಿನಗೆ ನನ್ನ ಪ್ರಾಪ್ತಿಯಾಗುವುದೆಂದು ಆಣೆ ಮಾಡಿ ಹೇಳುತ್ತೇನೆ, ಪ್ರಮಾಣ ಮಾಡಿ ಹೇಳ್ತೀನಿ. ನೀನು ಏತಿದ್ರೆ ನನ್ನ ಪ್ರಾಪ್ತಿ ಆಗುತ್ತೆ, ಜನ್ಮ ಸಾರ್ಥಕವಾಗುತ್ತೆ. ಸರ್ವಕರ್ಮಗಳನ್ನು ಸನ್ಯಾಸ ಮಾಡಿ ನನ್ನೊಬ್ಬನನ್ನೇ ಶರಣು ಹೊಂದು. ಸರ್ವಕರ್ಮಗಳನ್ನು ಮಾಡು, ಆದರೆ ಕರ್ತೃತ್ವ ಬುದ್ಧಿ ಫಲಸಂಗ ಬಿಟ್ಟು ನನ್ನನ್ನೇ ಶರಣು ಹೊಂದು. ಅಂದರೆ ಆ ನಾನು ಅಂತಕ್ಕಂಥ ಅಹಂಕಾರ ಬಿಟ್ಟು ಜೀವನ ಮಾಡು. ನಾನು ನಿನ್ನನ್ನು ಸರ್ವ ಪಾಪಗಳಿದ್ದರೂ ಬಿಡುಗಡಿಸುವನು, ಶೋಕಿಸಬೇಡ. ಎಲ್ಲ ಪಾಪಗಳಿದ್ದರೂ ಬಿಡುಗಡೆ ಮಾಡ್ತೀನಿ. ಈ ಕ್ರಿಶ್ಚಿಯಾನಿಟಿಯಲ್ಲಿ ಒರಿಜಿನಲ್ ಸಿನ್ ಅಂತಾರೆ. ಮೂಲಭೂತವಾದ ಪಾಪ ಯಾವುದಪ್ಪ ಅಂದರೆ ಆ್ಯಡಮ್ ಆ್ಯಂಡ್ ಈವ್ ಅನ್ನತಕ್ಕಂಥ ಹೆಣ್ಣು ಗಂಡು ಒಟ್ಟಿಗೆ ಸೇರಿದ್ದು ಮೂಲಭೂತವಾದ ಪಾಪ ಅಂತ ತಗೊಳ್ತಾರೆ ಅವರು. ಅದು ಪ್ರಕೃತಿ ಸಹಜ, ಪಾಪ ಏನಿಲ್ಲ. ಆದರೆ ಮೂಲಭೂತವಾದ ಪಾಪ ಯಾವುದಪ್ಪ ಅಂದರೆ ನಾನು ಅನ್ನೋದು ಗೊತ್ತಿಲ್ಲ. ಅವಾಗಲೇ ವಿವೇಕವನ್ನು ತೆಗೆದುಕೊಳ್ಳಿಲ್ಲ. ನಾನು ಅನ್ನತಕ್ಕಂಥ ಅಹಂಕಾರವೇ ಮೂಲಭೂತವಾದ ಪಾಪ. ಅದರಿಂದ ಬೇರೆ ಪಾಪಗಳು ಮಾಡ್ತಿದ್ವಿ. ಯಾವಾಗ ಅದು ಇಲ್ಲ ಅನ್ನಿಸ್ಬಿಡುತ್ತೋ, ಗುರುಗಳಿಲ್ಲ ಅದು ಹುಸಿ ಸತ್ಯವಲ್ಲ ಅಂತ ಹೇಳಿ ತೆಗೆದುಕೊಡ್ತಾರೋ, ಆಗ ಇನ್ನು ಪಾಪಕ್ಕೆ ಅವಕಾಶವಿಲ್ಲ, ಎಲ್ಲ ಪಾಪನೂ ಹೊರಟೋಗುತ್ತೆ. ಯಾವಾಗ ನನ್ನಲ್ಲಿ ಚಿತ್ತವಿಟ್ಟು ನನ್ನ ಕರ್ಮವನ್ನೇ ಮಾಡುತ್ತಾ ನನ್ನ ಭಕ್ತನಾಗಿರು, ಇದರಿಂದ ನಿನಗೆ
ನನ್ನ ಪ್ರಾಪ್ತಿಯೇ ಆಗುವುದೆಂದು ಆಣೆ ಮಾಡಿ ಹೇಳುತ್ತೇನೆ. ಸರ್ವಕರ್ಮಗಳನ್ನು ಸನ್ಯಾಸ ಮಾಡಿ ನನ್ನೊಬ್ಬರನ್ನೇ ಶರಣ ಹೊಂದು, ನಾನು ನಿನ್ನನ್ನು ಸರ್ವ ಪಾಪಗಳಿಂದಲೂ ಬಿಡುಗಡಿಸುವನು, ಶೋಕಿಸಬೇಡ. ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಮಾಡ್ತೀನಿ, ಶೋಕ ಮಾಡೋತಕ್ಕಂಥ ಸರಿಯಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಅರ್ಜುನ ಈ ಶಾಸ್ತ್ರವನ್ನು ಒಂದು ವೇಳೆ ನೀನು ಬೇರೆಯವರಿಗೆ ಹೇಳೋದಾದರೆ ಅವರು ತಪಸ್ಸುಗಳಾಗಿರಬೇಕು, ಭಕ್ತನಾಗಿರಬೇಕು, ಗುರು ಶುಶ್ರೂಷೆಯನ್ನು ಮಾಡಿರಬೇಕು. ಅಂಥವ್ರಿಗೆ ಹೇಳು, ಇದ್ದಿದ್ರೆ ಕಂಡುಕೊಂಡವ್ರಿಗೆಲ್ಲ ಹೇಳಕ್ಕೆ ಹೋಗಬೇಡ. ಮತ್ತು ಯಾರು ನನ್ನನ್ನು ಅಸೂಯೆ ಇಟ್ಕೊಂಡಿದ್ದಾರೋ ಅವ್ರಿಗೂ ಹೇಳಕ್ಕೆ ಹೋಗಬೇಡ ಅಂಥೇಳಿ, ಯಾರು ಈ ಪರಮ ರಹಸ್ಯವನ್ನು ನನ್ನ ಭಕ್ತರಿಗೆ ತಿಳಿಸೋನೋ ಅವನು ನನ್ನಲ್ಲಿ ಪರಭಕ್ತಿಯನ್ನು ಮಾಡಿದಂತಾಗುತ್ತೆ. ಅಂದರೆ ಹೇಳೋದ್ರಿಂದ ಏನಪ್ಪ ಫಲ ಅಂದರೆ, ಈ ಏನೋ ದುಡ್ಡು ದಕ್ಷಿಣೆ ಈ ಪಾಲ್ಪೂಜೆ ಇವೆಲ್ಲ ವ್ಯಾವಹಾರಿಕ. ಬಟ್ ವಾಸ್ತವಿಕ ಏನು ಪ್ರಯೋಜನ ಅಂದರೆ, ನನ್ನ ಪರಭಕ್ತಿಯನ್ನು ಮಾಡಿದವನಾಗುತ್ತಾನೆ. ನಮಗೆ ಚಿಂತನೆ ಚೆನ್ನಾಗಾಗುತ್ತೆ. ಬೇರೆಯವ್ರಿಗೆ ಹೇಳೋದ್ರಿಂದ ಬೇರೆಯವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಅದು ನಿಮಗೆ ಗೊತ್ತು. ಅಲ್ಲ, ಅದು ನಮಗೆ ಮತ್ತೆ 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 ಚಿಂತನೆ ಆಗುತ್ತೆ. ನನ್ನಲ್ಲೇ ಪರಭಕ್ತಿಯನ್ನು ಮಾಡದಂತೆ ಆಗುತ್ತೆ. ನನ್ನನ್ನೇ ನಿಶ್ಚಯವಾಗಿ ಪಡೆಯುತ್ತಾನೆ. ಅಂಥವನಿಗಿಂತ ನಮಗೆ ಪ್ರಿಯವಾದವನೇ ಇರುವುದಿಲ್ಲ. ಪರಮಾತ್ಮನಿಗೆ ಆತನ ಹೇಳಿದಂಥ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು 4 ಜನಕ್ಕೆ ಹೇಳ್ತಿದ್ರೆ ಅವನೇ ಶ್ರೇಷ್ಠವಾದಂಥ ವ್ಯಕ್ತಿ. ಅವನಿಗಿನ್ನ ಶ್ರೇಷ್ಠವಾದಂಥ ವ್ಯಕ್ತಿ ಈ ಜಗತ್ತಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಈ ಪುಣ್ಯಕರವಾದ ಸಂವಾದವನ್ನು ಯಾವನು ಓದುವನೋ ಅವನು ಜ್ಞಾನಯಜ್ಞನನ್ನು ಪೂಜಿಸುವನಾಗುವನು. ಯಾರಿದನ್ನು ಕೇಳ್ತಾರೋ, ಯಾರಿದನ್ನು ಹೇಳ್ತಾರೋ, ಯಾರಿದನ್ನು ಅಧ್ಯಯನ ಮಾಡ್ತಾರೋ ಅವರು ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸಿದಂತೆ ಆಗುತ್ತೆ ಅಂತಾರೆ ಕೃಷ್ಣ ಪರಮಾತ್ಮ. ಯಾವನು ನನ್ನಲ್ಲಿ ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಈ ಸಂವಾದವನ್ನು ಕೇಳೋನೋ ಅವನು ಕೂಡ ಮುಕ್ತನಾಗಿ ಶುಭಲೋಕವನ್ನು ಪಡೆಯುವನು. ಅರ್ಥ ಮಾಡ್ಕೊಳ್ದಿರಲಿ, ಶ್ರವಣ ಮಾಡಿದ್ರೇ ಪಾಪ ಅನ್ನತಕ್ಕಂಥ ಪರಿಹಾರವಾಗಿ ಒಳ್ಳೆಯ ಲೋಕಗಳನ್ನು ಪಡಿತಾನೆ. ಅರ್ಜುನನೇ ಇದನ್ನೆಲ್ಲ ಚಿತ್ತವಿಟ್ಟು ಕೇಳಿದೆಯಾ? ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇನು ಇಲ್ಲೂ ಈ ಕಾರ್ಯಕ್ರಮನೇ ಮುಗೀತಾ ಬಂತು, ಹೌದಾ? ಸೊ 41 ದಿವಸ ಹೇಳಿದ್ದನ್ನು ಮನಸ್ಸಿಟ್ಟು ಕೇಳಿದ್ದೀರಾ? ಅರ್ಜುನಿಗೆ ಕೇಳ್ತೇನೆ, ನಾನು ಹೇಳಿದ್ದನ್ನು ಮನಸ್ಸಿಟ್ಟು ಕೇಳಿದೆಯಾ? ಅಜ್ಞಾನ ಮಬ್ಬು ಹರಿಯುತ್ತೆ, ಅಜ್ಞಾನ ತಕ್ಕಂಥದ್ದು ಹೋಯ್ತೆ ಎಂದು ಭಗವಂತ ಕೊನೆಯಲ್ಲಿ ಕೇಳಿದ್ದಕ್ಕೆ ಅರ್ಜುನು, ಅಚ್ಯುತನೇ ನಿನ್ನ ಅನುಗ್ರಹದಿಂದ ಮೋಹವು ತೊಲಗಿತು, ಮೋಹ ಅನ್ನೋದು ಬಿಟ್ಟು ಹೋಯಿತು, ನನಗೆ ಯಾವ ಸಂದೇಹವೂ ಈಗ ಇರುವುದಿಲ್ಲ. ಯುದ್ಧ ಮಾಡಬೇಕು ಮಾಡಬಾರ್ದು, ಎಲ್ಲೋ ಓಡಿ ಹೋಗಲು ಅಂತ ಸಂದೇಹ ಇತ್ತು, ಇವಾಗ ಆ ಥರ ಸಂದೇಹ ಇಲ್ಲ. ಇನ್ನು ನೀನು ಯಾವ ರೀತಿ ಹೇಳಿದ್ರೆ ಆ ರೀತಿ ಮಾಡ್ತೀನಿ. ಅಂದರೆ ಇನ್ನು ಯಾವ ರೀತಿ ಜೀವನ ನಡೆಯುತ್ತೋ ಮುಂದಕ್ಕೆ ಆ ರೀತಿ ಒಪ್ಕೊಂಡು ಜೀವನ ಮಾಡ್ತೀನಿ ನಾನು ಅನ್ನತಕ್ಕಂಥದ್ದೇ ಬಿದ್ದೋಯ್ತು. ಇಷ್ಟನ್ನು ಧೃತರಾಷ್ಟ್ರನಿಗೆ ತಿಳಿಸಿದ ಸಂಜಯನು, ಧೃತರಾಷ್ಟ್ರನೇ ಶ್ರೀಕೃಷ್ಣನಿಗೆ ಅರ್ಜುನನ ಈ ಅದ್ಭುತವಾದ ಸಂವಾದವನ್ನು ವ್ಯಾಸ ಅನುಗ್ರಹದಿಂದ ನಾನು ಕೇಳಿದೆನು. ಅಂದರೆ ವ್ಯಾಸ ಅನುಗ್ರಹದಿಂದ ನಾನು ಕೇಳಿದೆ, ಅದನ್ನು ಆ ಭಗವಂತನ ಅದ್ಭುತವಾದ ವಿಶ್ವರೂಪವನ್ನು ನೆನೆಸಿಕೊಂಡರೆ, ಅಂದರೆ ಆ ಹೇಳಿದಂಥ ಉಪದೇಶ ಮತ್ತು ಪರಮಾತ್ಮ ತೋರಿಸಂಥ ವಿಶ್ವರೂಪ ಇವೆರಡನ್ನು ಅಡಿಗಡಿಗೂ ರೋಮಾಂಚನವಾಗುತ್ತದೆ. ನೆನೆಸ್ಕೊಂಡ್ರೆ ಭಾಳ ಆನಂದ ಆಗುತ್ತೆ. ಎಲ್ಲಿ ಯೋಗೇಶ್ವರ ಶ್ರೀಕೃಷ್ಣನಿರೋನೋ, ಎಲ್ಲಿ ಧನುಧನಾದ ಪಾರ್ಥನಿರೋನೋ ಅಲ್ಲಿ ಸಿರಿಯು ಗೆಲುವು ಏಳಿಗೆಯು ಉತ್ತಮವಾದ ರಾಜನೀತಿಯು ನೆಲೆಸುವುದೇ ನನ್ನ ಮತ್ತು. ಅಂದರೆ ಎಲ್ಲಾದರೆ ಅರ್ಜುನ ಮತ್ತು ಉಪದೇಶ ಮಾಡತಕ್ಕಂಥ ಗುರು ಇರ್ತಾರೋ ಅಲ್ಲಿ ವಿಜಯ. ಅಂದರೆ ಜೀವನ ಅನ್ನತಕ್ಕಂಥದ್ದು ಸಾರ್ಥಕವಾಗುತ್ತೆ. ಈ ಒಂದು ಮಾರ್ಗ ಬಿಟ್ಟರೆ ಜೀವನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬೇರೆ ಇನ್ಯಾವ ದುಡ್ಡು ಕಾಸು ಬಂದು ಬಳಗ ಇವರೆಲ್ಲ ಏನು ನೋಡೋಲ್ಲ, ಗೋಳಾಡುತ್ತಾರೆ ಅಷ್ಟೇ. ನಾವು ಮೋಹದಿಂದ ಗೋಳಾಡ್ತೀವಿ. ಸೊ ಇಲ್ಲಿಗೆ 18ನೇ ಅಧ್ಯಾಯ ಅದು ಸಾರ ಅನ್ನತಕ್ಕ ಮುಗೀತು. ಮತ್ತು ಭಗವದ್ಗೀತೆ ಮಹಾತ್ಮೆ ಅನ್ನತಕ್ಕಂಥ ನಾಳೆ ದಿವಸ ನೋಡೋಣ ನಾವು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ